ಹರೇ ರಾಮ 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 ಹರೇ ಹರೇ. ಮಲಗುವ ಮುನ್ನ ಮಾಧವನನೇ ಆನ್ಲೈನ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಹರೇ ಕೃಷ್ಣ. ಕಾರ್ಯಕ್ರಮವನ್ನು ಶಯನಾರ್ಥಿಯೊಂದಿಗೆ ಪ್ರಾರಂಭಿಸಬೇಕಾಗಿ ದಿವ್ಯಾ ಮಾತಾಜಿ ಹರೇ ಕೃಷ್ಣ ಹಾಡ್ತೀರಾ ಮಾತಾಜಿ? ಶಯನಾರ್ಥಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಯಾರಾದ್ರೂ ಶಯನಾರ್ಥಿ ಹಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡಾತ್ ಪ್ರಣಾಮ್. ಓಕೆ, ಧನ್ಯವಾದ ಪ್ರಣಾಮ ಹಾಡಿ ಮಾತಾಜಿ. ವಿಜ್ಞಪ್ತಿ ಶ್ರೀಲ ನರೋತ್ತಮದಾಸ ಠಾಕೂರರ ಪ್ರಾರ್ಥನದಿಂದ. ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ, ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ, जीवाने मराणे गति हारो नाही मोरा, राधा कृष्ण प्राण मोरा जुगला किशोरा, कालिंदीर कूले केली कदंबे रवाना, कालिंदीर कूले केली कदंबे रवाना, रताना बेदीरा उपरा भूसा बोधु जाना, राधा कृष्ण प्राण मोरा जुगला किशोरा, क्षमा गौरी हंगे दिवो चंदनेर गंधा, क्षमा गौरी हंगे दिवो चंदनेर गंधा, चमाराडुलाबो कबे हेरिमुख चंद्रा, चमाराडुलाबो कबे हेरिमुख चंद्रा, राधा कृष्ण प्राण मोरा जुगला किशोरा, गातिया मला तीर्मला दिबो दोहारा गले, आधारे तुनिया दिबो कर्पूरा तंबूले, राधा कृष्ण प्राण मोरा जुगला किशोरा, ललिता विशाखा आदि जतसा किरुंदा, ललिता विशाखा आदि जतसा किरुंदा, आज्ञाया कोरिबो सेवा चरणारविंदा, आज्ञाया कोरिबो सेवा चरणारविंदा, राधा कृष्ण प्राण मोरा जुगला किशोरा, श्री कृष्ण चैतन्य प्रभु दसिरानुदासा, श्री कृष्ण चैतन्य प्रभु दसिरानुदासा, सेवा अभिलाषा कोरे नरोत्तमदासा, सेवा अभिलाषा कोरे नरोत्तमदासा, राधा कृष्ण प्राण मोरा जुगला किशोरा, जीवाने मराणे गति हारो नाही मोरा, हरे कृष्ण 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 हरे हरे, हरे राम 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 हरे हरे. हरे कृष्ण माताजी, ದಂಡವತ್ ಪ್ರಣಾಮ್. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ತುಂಬಾ ಶ್ರದ್ಧೆಯಿಂದ ಶಯನಾರ್ಥಿಯನ್ನ ಹಾಡಿದ್ದಕ್ಕೆ ಎಲ್ಲ ವೈಷ್ಣವರ ಪರವಾಗಿ ಧನ್ಯವಾದಗಳು. ಹರೇ ಕೃಷ್ಣ. ಈಗ ಪ್ರವಚನ. ಇಂದಿನ ಪ್ರವಚನ ಬಂದ್ಬಿಟ್ಟು ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 1 ವಿದುರನ ಪ್ರಶ್ನೆಗಳು. ಇಂದಿನ ಪ್ರವಚನಕಾರರು ಶ್ರೀಮತಿ ನಿರ್ಮಲಾ ತೋಟಗಿ ಮಾತಾಜಿ ಅವರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್, ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತೆ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಕಿ. ಜೈ ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಪ್ರಣಾಮ್.
ಇಂದಿನ ಒಂದು ಪ್ರವಚನದ್ದು ಒಂದು ಕ್ಲಾಸ್ ಇದ್ದು ಅಧ್ಯಾಯ ಅಂದ್ರೆ ಸ್ಕಂದ 3ನೇ ಸ್ಕಂದ ಮತ್ತೆ ಅಧ್ಯಾಯ 1 ವಿದುರನ ಪ್ರಶ್ನೆಗಳು. ಇಲ್ಲಿಗೆ ಪ್ರಥಮ ಬಾರಿಗೆ ನಾವು ಈ ಒಂದು 3ನೇ ಸ್ಕಂದವನ್ನ ಪ್ರಾರಂಭಿಸ್ತೀವಿ. ಇದರಲ್ಲಿ 2 ಭಾಗ ಇದೆ. 3ನೇ ಸ್ಕಂದದಲ್ಲಿ ಭಾಗ 1 ಭಾಗ 2 ಅಂತ ಹೇಳಿ ಒಂದು ದೊಡ್ಡದಾದಂತಹ ಒಂದು ಸ್ಕಂದ ಆಗಿದೆ ಇದು. ಮತ್ತೆ ಇದು ಒಂದು ಮುಖ್ಯವಾದಂತಹ ಒಂದು ಸ್ಕಂದ ಅಥವಾ ವಿಷಯ ಭಾಗವತಂ ಅಂತ ಹೇಳಿ ನಾವು ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ವಿಷಯಗಳೇ ಆಗಿದೆ. ಯಾಕಂದ್ರೆ ನಾವೆಲ್ಲರೂ ಕಲಿಯುಗದಲ್ಲಿ ನಾವು ಪ್ರಶ್ನೆ ಮಾಡ್ತೀವಿ, ಹೇಗೆ ಇದು ಬ್ರಹ್ಮಾಂಡ ಹುಟ್ಕೊಂತು, ಯಾರು ಇದನ್ನ ಸೃಷ್ಟಿ ಮಾಡಿದ್ರು, ಕೃಷ್ಣನೇನ ನಾವು ಯಾಕೆ ಪೂಜೆ ಮಾಡ್ಬೇಕು, ಅಥವಾ ನಮ್ಮನ್ನ ಯಾರು ಇದನ್ನೆಲ್ಲ ಸೃಷ್ಟಿ ಮಾಡಿದ್ರು, ಹಿಂದೆ ಏನಾಯ್ತು, ಈ ಮುಂದೆ ಏನಾಗುತ್ತೆ ಅನ್ನೋದ್ರ ಎಲ್ಲ ನಮ್ಗೆ ದೊಡ್ಡ ಪ್ರಶ್ನೆ. ಇದೇ ನಮ್ಮನ್ನ ಪ್ರಶ್ನೆಯನ್ನ ಕಾಡ್ತಾ ಇರುತ್ತೆ. ಹೇಗೆ ಇದು ಬ್ರಹ್ಮಾಂಡ ಆಯ್ತು, ಅಥವಾ ವೈಜ್ಞಾನಿಕವಾಗಿ ಆಯ್ತಾ, ಅಥವಾ ಆಧ್ಯಾತ್ಮಿಕವಾಯ್ತಾ ಅಂತ ಹೇಳಿ ಅದೆಲ್ಲ ಪ್ರಶ್ನೆಗಳನ್ನ ನಾವು ಈ 3ನೇ ಸ್ಕಂದದಲ್ಲಿ ನಾವು ಪಡ್ಕೋಬಹುದು. ಭಾರಿ ಚೆನ್ನಾಗಿ ಇಲ್ಲಿ ಶ್ರೀಲ ಪ್ರಭುಪಾದರು ಬರೆದಿದ್ದಾರೆ. ಭಕ್ತಿ ಪಥದಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರೋದಂದ್ರೆ ಈ ಒಂದು ಬ್ರಹ್ಮಾಂಡದ್ದಾಗಿರ್ಬೋದು, ಅಥವಾ ನಮ್ಮ ಜೀವ ಆತ್ಮದ ಬಗ್ಗೆ ಆಗಿರ್ಬೋದು, ಆಮೇಲೆ ಪರಮಾತ್ಮನ ಬಗ್ಗೆ ಆಗಿರ್ಬೋದು, ಇವೇ ನಮ್ಮ ಪ್ರಶ್ನೆಗಳಾಗಿರ್ತವೆ. ಇದರಲ್ಲಿ ಸಾಕಷ್ಟು ನಮ್ಗೆ ಪ್ರಶ್ನೆಗಳ ಉತ್ತರ ಸಿಗುತ್ತೆ. ಅದಕ್ಕಾಗಿ 3ನೇ ಸ್ಕಂದವನ್ನ ಯಾರು ತಪ್ಪಿಸದೆ ಇದನ್ನ ನೀವು ಕ್ಲಾಸ್ ಅಟೆಂಡ್ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊತೀನಿ. ಯಾಕಂದ್ರೆ ಇದನ್ನ ನಾವು ಓದ್ಬೇಕಂದ್ರೆ ನಮ್ಗೆ ಅಷ್ಟು ಅರ್ಥ ಆಗುದಿಲ್ಲನೋ, ಅಥವಾ ಬೇರೆದವರಿಂದ ಕಲಿತಾಗ ಅಥವಾ ಅದನ್ನ ಕೇಳಿದಾಗ ನಮಗೆ ಪ್ರಶ್ನೆಗಳು ಉದ್ಭವ ಇರುತ್ತೆ. ಆ ಪ್ರಶ್ನೆಗಳನ್ನ ಗುರುಗಳ ಮುಖಾಂತರ ನಾವು ಕೇಳಿದಾಗ ಗುರುಗಳೇ ನಾವು ಪ್ರಶ್ನೆ ಮಾಡ್ಬೋದು, ಅವರು ಸಹ ಉತ್ತರ ಕೊಡ್ತಾರೆ. ಹೀಗಾಗಿ ಇದು ಮುಖ್ಯವಾದಂತಹ ಒಂದು ಸ್ಕಂದ ಅಂತ ಇಲ್ಲಿ ಹೇಳ್ಬೋದು. ಇಲ್ಲಿ ಬಂದಿರುವಂತಹ ವಿಚಾರ ಮೊದಲನೇದು ವಿದುರನ ಪ್ರಶ್ನೆಗಳು. ಇಲ್ಲಿ ವಿದುರನ ಅಂದ್ರೆ ವಿದುರ ಏನ್ ಮಾಡ್ತಾರೆ, ಇಲ್ಲಿ ವಿದುರ ಏನ್ ಮಾಡಿರ್ತಾರೆ ಅಂದ್ರೆ ಇಲ್ಲಿ ವಿದುರ ತಮ್ಮ ಒಂದು ದೇಶವನ್ನ ಬಿಟ್ಟು ಹೋಗಿರ್ತಾರೆ ಧೃತರಾಷ್ಟ್ರದಿಂದ. ಅಲ್ಲಿ ಹೋಗಿ ಬೇರೆ ದೇಶದಲ್ಲಿ ಅವರು ಸಂಚರಿಸ್ತಾರೆ. ಎದಕ್ಕಾಗಿ ಅಂದ್ರೆ ಆಧ್ಯಾತ್ಮಿಕವಾಗಿ ಕೃಷ್ಣ ಪರಮಾತ್ಮ ನಮ್ಮನ್ನ ಸೇವೆ ಮಾಡ್ಬೇಕಂತ ಹೇಳಿ. ಅಲ್ಲಿ ಹೋದಾಗ ಅವರಿಗೆ ಸಂಚರಿಸಿ ಮಾಡ್ತಾ ಇದ್ದಾಗ ಮೈತ್ರೇಯರು ಸಿಗ್ತಾರೆ. ಅವರು ದೊಡ್ಡ ವಿದ್ವಾನರಾಗಿರ್ತಾರೆ. ಅವರು ಸಿಕ್ಕಾಗ ಮತ್ತೆ ಉದ್ಧವ ಸಿಗ್ತಾರೆ ಮಧ್ಯದಲ್ಲಿ. ಅವರ ನಡುವೆ ಏನು ಪ್ರಶ್ನೆಗಳಾಗಿದಾವ ಅಂತ ಹೇಳಿ ಇಲ್ಲಿ ಮೊದಲನೇ ಅಧ್ಯಾಯದಲ್ಲಿ ನಾವು ಕಾಣ್ತೀವಿ. ಹೀಗೇನು ಮುಂದೆ ಅಂದ್ರೆ ಇದು ಒಂದು ಫುಲ್ ಒಂದು ಸ್ಕಂದ ಮೊದಲೇ ಭಾಗದಲ್ಲಿನೇ ವಿದುರ ಮೈತ್ರೇಯರದ್ದಾಗಿರ್ಬೋದು, ವಿದುರ ಉದ್ಧವಂದಾಗಿರ್ಬೋದು. ಮುಂದೇನು 5ನೇ ಸ್ಕಂದ ಅಧ್ಯಾಯ 5ರಲ್ಲಿ ಅಧ್ಯಾಯ 3 ಹೀಗೆ ಎಲ್ಲಾ ಅಧ್ಯಾಯಗಳಲ್ಲಿ ಅವರ ಪ್ರಶ್ನೆಗಳಿಗೆ ಉತ್ತರ ಮತ್ತೆ ಅವರ ಪ್ರಶ್ನೆಗಳು ಹೀಗೆ ಬರ್ತಾ ಹೋಗ್ತವೆ. ಇವೆಲ್ಲ ಪ್ರಶ್ನೆಗಳು ನಮಗಾಗಿ ನಮ್ಮಲ್ಲಿ ಬರುವಂತ ಪ್ರಶ್ನೆಗಳಂತ ನಾವು ತಿಳ್ಕೊಬೇಕು. ಇಲ್ಲಿ ವಿದುರ ಮೈತ್ರೇಯರು ಸಿಕ್ಕಾಗ ಯಾವ್ಯಾವ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ನಾವು ಇಲ್ಲಿ ತಿಳ್ಕೊಂಡು. ಮೊದಲನೇದಾಗಿ ವಿದುರ ಯಾರಂದ್ರೆ ಇವರು ಯಮ ಧರ್ಮ ಇರ್ತಾರಲ್ಲ, ಅವರು ಶಾಪಗ್ರಸ್ತರಾಗಿ ಬಂದು ಈ ಕಲಿಯುಗದಲ್ಲಿ ವಿದುರಾಗಿ ಜನನಾಗಿರ್ತಾರೆ. ಯಾಕಂದ್ರೆ ಹಿಂದೆ ಮಾಂಡವ ಅಂತ ಹೇಳಿ ಋಷಿ ಇರ್ತಾರೆ. ಅವ್ರಿಗೆ ಶಿಕ್ಷೆ ಆಗಿರುತ್ತೆ ಒಬ್ಬರ ರಾಜರಿಂದ. ಆ ರಾಜ ಶಿಕ್ಷೆಗಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಯಮಧರ್ಮನಿಗೆ ಶಾಪವನ್ನು ಕೊಟ್ಟಿರ್ತಾರೆ, ನೀನು ಕಲಿಯುಗದಲ್ಲಿ ಜನರನ್ನ ತಾಳು ಅಂತ ಹೇಳಿ. ಅದಕ್ಕಾಗಿ ಯಮರಾಜ ಏನ್ ಮಾಡ್ತಾರೆ, ವಿದುರನಾಗಿ ಇಲ್ಲಿ ಜನಿಸ್ತಾರೆ. ಅದು ದಾಸಿಯ ಪುತ್ರನಾಗಿ ಜನಿಸಿರ್ತಾರೆ. ಇಲ್ಲಿ ಒಂದು ಕುರುಕ್ಷೇತ್ರದಲ್ಲಿ ಅಂದ್ರೆ ಕುರು ಒಂದು ವಂಶದಲ್ಲಿ ಅವರು ಜನನಾಗಿರುತ್ತೆ. ಇಲ್ಲಿ ಏನಾಗುತ್ತೆ, ವಿದುರನ ಪ್ರಶ್ನೆಗಳನ್ನ ಶುಕಮುನಿಗಳು ಹೇಳ್ತಾರೆ. ತನ್ನ ಸಮೃದ್ಧವಾದ ಮನೆಯನ್ನ ತ್ಯಜಿಸಿದ ಅರಣ್ಯವನ್ನ ಪ್ರವೇಶಿಸಿದಂತ ಮಹಾನ್ ಭಕ್ತರಾದ ವಿದುರರಾಜ ಏನ್ ಮಾಡ್ತಾರೆ, ಕೃಪಾಳವಾದ ಶ್ರೀ ಮೈತ್ರೇಯರ ಋಷಿಗಳಿಗೆ ಈ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾರೆ. ಯಾಕಂದ್ರೆ ಇವರು ಮಹಾನ್ ಭಕ್ತರಾಗಿದ್ರು. ಯಾವುದೋ ಒಂದು ಕಲಿಯುಗದಂತ ಒಂದು ಭೌತಿಕ ಆಸೆಗಳಿಗೆ ಒಳಪಟ್ಟವರಲ್ಲ. ತಮ್ಮ ಒಂದು ಎಲ್ಲವನ್ನ ಏನ್ ಮಾಡ್ತಾರಂದ್ರೆ ತಮ್ಮ ಒಂದು ಅಣ್ಣಂದರಾದಂಥ ಪಾಂಡುರಾಜಗಾಗಿರ್ಬೋದು ಅಥವಾ ಧೃತರಾಷ್ಟ್ರನಿಗೆ ಅವರ ಸೇವಕರಾಗಿ ಅವರು ಕೆಲಸ ಮಾಡಿದವರು. ಎದರಲ್ಲಿನೂ ಅನಾಸಕ್ತಿ ಆಗಿದ್ರು, ಎಲ್ಲದರಲ್ಲೂ ಒಳ್ಳೆಯದನ್ನೇ ಮಾಡುವಂತವರಾಗಿದ್ರು. ಅಂತಹ ಕೃಪಾಳುವಾದಂತಹ ಇವರು ಶ್ರೀ ಮೈತ್ರೇಯ ಋಷಿಗಳಿಗೆ ಭೇಟಿಯಾಗಿ ಅವರು ಪ್ರಶ್ನೆಯನ್ನ ಕೇಳ್ತಾರೆ. ಯಾಕಂದ್ರೆ ಇವರು ದೇಶವನ್ನ ಸಂಚರಿಸಿ ಮಾಡ್ತಾ ಇದ್ದಾಗ ಕುರುಕ್ಷೇತ್ರ ಯುದ್ಧವನ್ನೂ ಆಗಿರುತ್ತೆ. ಆಮೇಲೆ ಧರ್ಮರಾಜ ರಾಜ್ಯವನ್ನು ಆಳಕ್ಕೆ ಪ್ರಾರಂಭ ಆಗ್ಬಿಟ್ಟಿರುತ್ತೆ ಆಗಿನ ಕಾಲದಲ್ಲಿ, ಆ ಒಂದು ಇವರ ಒಂದು ವೇಳೆಯಲ್ಲಿ. ಅದಕ್ಕಾಗಿ ಇವ್ರು ಏನ್ ಮಾಡ್ತಾರೆ, ಅದ್ರದ್ದೆಲ್ಲ ಮಾಹಿತಿ ಬೇಕಾಗಿರುತ್ತೆ ಇವ್ರಿಗೆ. ಅದಕ್ಕಾಗಿ ಏನಾಗುತ್ತೆ, ಮೈತ್ರೇಯ ಋಷಿಗಳಿಗೆ ಭೇಟಿಯಾದಾಗ ಇವರು ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾರೆ. ಅವ್ರು ಏನ್ ಹೇಳ್ತಾರಂದ್ರೆ ಪಾಂಡವರ ನಿವಾಸದ ಬಗ್ಗೆ ಬೇರೆ ಏನಾದ್ರೂ ಹೇಳುವುದೇನಿದೆ. ಪ್ರತಿಯೊಂದರ ಪ್ರಭುವಾದಂತಹ ಶ್ರೀ ಕೃಷ್ಣ ಏನ್ ಮಾಡ್ತಾರೆ, ಮಂತ್ರಿಯಾಗಿ ವರ್ತಿಸ್ತಾ ಇದ್ದಾನೆ.
ಮತ್ತೆ ಆ ಮನೆಗೆ ತನ್ನ ಮನೆಯಂತೆ ಹೋಗ್ತಿದ್ದ. ಎಲ್ಲಿ ಪಾಂಡವರ ಮನೆಗೆ ಏನ್ ಮಾಡ್ತಿದ್ದ, ತನ್ನ ಮನೆ ಏನಂದ್ರೆ ಅತ್ತೆ ಮನೆಯಾಗಿರೋದರಿಂದ ಹೋಗ್ತಿದ್ದ. ಮತ್ತೆ ದುರ್ಯೋಧನ ನೋಡ್ರಿ ಎಷ್ಟು ಒಂದು ಐಶ್ವರ್ಯವಂತನಾಗಿದ್ದ ದುರ್ಯೋಧನ. ಆದ್ರೂ ಅವನ ಬಗ್ಗೆ ಅವನಿಗೆ ಆಸಕ್ತಿ ಇರ್ಲಿಲ್ಲ, ಆ ಮನೆಗೆ ಹೋಗ್ಬೇಕು ಅಥವಾ ಅಲ್ಲಿ ಪ್ರಸಾದ ಸ್ವೀಕಾರ ಮಾಡ್ಬೇಕಂತ ಯಾವುದೇ ಒಂದು ಆಸಕ್ತಿ ಕೃಷ್ಣ ಪರಮಾತ್ಮನಿಗೆ ಇರ್ಲಿಲ್ಲ. ಆದ್ರೆ ಪಾಂಡವ ಮನೆಗೆ ಹೋಗ್ಬೇಕಂದ್ರೆ ಅವ್ರಿಗೆ ಅಷ್ಟು ಖುಷಿ ಆಗ್ತಿತ್ತು, ತಮ್ಮ ಮನೆಯಂತೆನೆ ಅಷ್ಟು ಸಲಿಗೆಯಿಂದ ಅವ್ರು ಹೋಗ್ತಿದ್ರು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಆಮೇಲೆ ಏನ್ ಹೇಳ್ತಾರಂದ್ರೆ, ಪಾಂಡವರ ಮನೆ ಹೇಗಿತ್ತಂದ್ರೆ ವೃಂದಾವನದ ಹಾಗೆ ಇತ್ತು. ಮತ್ತೆ ಅಲ್ಲಿ ಏನ್ ಹೇಳ್ತಾರಂದ್ರೆ, ಇನ್ನೊಂದು ವಿದುರ ಯಾಕೆ ಆ ಸ್ಥಳವನ್ನ ಬಿಟ್ಟು ಹೋಗುವುದಿರ್ಲಿಲ್ಲ, ಯಾಕೆ ವಿದುರ ತಮ್ಮ ರಾಜ್ಯವನ್ನ ಬಿಟ್ಟು, ಯಾಕಂದ್ರೆ ಸಲಹೆಗಾರರಾಗಿದ್ರು ಧೃತರಾಷ್ಟ್ರನ ಒಬ್ರು ತಮ್ಮ ಆಗಿದ್ದ, ಯಾಕೆ ಆ ಒಂದು ದೇಶವನ್ನ ಬಿಟ್ಟು ಹೋದ್ರಂದ್ರೆ ಅದರ ಮುಂದಿನ ಒಂದು ಶ್ಲೋಕಗಳಲ್ಲಿ ಕೊಡ್ತಾರೆ ನನ್ನ ವಿವರಣೆ. ಆದ್ರೂ ಅವ್ರಿಗೆ ನಿರ್ದಿಷ್ಟವಾಗಿ ಧೃತರಾಷ್ಟ್ರ ಬಗ್ಗೆ ವೈಮನಸ್ಸಿರ್ಲಿಲ್ಲ. ಆದ್ರೆ ಅವ್ರಿಗೆ ಏನಿತ್ತಂದ್ರೆ ಒಂದು ಪಾರಮಾತ್ಮಿಕ ಜ್ಞಾನವನ್ನ ಪಡ್ಕೋಬೇಕಾಯ್ತು, ಕೃಷ್ಣ ಪರಮಾತ್ಮನ ಸೇವೆ ಮಾಡ್ಬೇಕಾಯ್ತು, ಅವರ ಒಂದು ಅಗಾಧವಾದ ಶಕ್ತಿಯನ್ನ ಸಂಚಾರ ಮಾಡೋಕ ಮೂಲಕ, ಯಾತ್ರೆಯನ್ನ ಮಾಡೋಕ ಮೂಲಕ ಅದನ್ನ ಪಡ್ಕೋಬೇಕಾಯ್ತು ಅವ್ರಿಗೆ. ಅದಕ್ಕಾಗಿ ಅವ್ರಿಗೆ ಒಂದು ಆ ರಾಜ್ಯವನ್ನ ಬಿಟ್ಟು ತೆರಳಬೇಕಂತ ಆಸೆ ಆಗಿತ್ತು. ಅವ್ರಿಗೆ ಒಂದು ಕಾರಣ ಬೇಕಾಯ್ತು, ಈ ರಾಜ್ಯವನ್ನ ನಾ ಹೇಗೆ ಬಿಟ್ಟು ಹೋಗ್ಬೇಕು ಅನ್ನೋದು. ಆ ಕಾರಣ ಅಲ್ಲಿಗೆ ಸಿಕ್ಕಿಬಿಡುತ್ತೆ. ಅದಕ್ಕಾಗಿ ಅವರು ಆ ರಾಜ್ಯವನ್ನ ಬಿಟ್ಟು ಹೋಗ್ತಾರೆ ಅಂತ ಹೇಳಿ ಇಲ್ಲಿ ಎರಡನೇ ಶ್ಲೋಕದಲ್ಲಿ ಹೇಳ್ತಾರೆ. ಮುಂದೆ ಏನ್ ಹೇಳ್ತಾರೆ, ಮೂರನೇ ಶ್ಲೋಕದಲ್ಲಿ ಪರೀಕ್ಷಿತ ಮಹಾರಾಜರು ಶುಕಮುನಿಗಳನ್ನ ಕೇಳ್ತಾರೆ, ಈ ಸಾಧು ಪುರುಷವಂತಹ ವಿದುರ ಮತ್ತೆ ಕೃಪಾಳು ಆದಂತಹ ಮೈತ್ರೇಯರ ನಡುವೆ ಏನೇನು ಭೇಟಿ ಆಯ್ತು, ಆಮೇಲೆ ಚರ್ಚೆಗಳು ಏನಾಯ್ತು, ಯಾವಾಗ ನಡೆದು ಎಲ್ಲಿ ನಡೆದು ಹೋಯ್ತು ಅಂತ ಹೇಳಿ ಕೃಪೆ ಮಾಡಿ ನನಗೆ ತಿಳಿಸ್ಬೇಕು ಅಂತ ಹೇಳಿ ಇಲ್ಲಿ ಪರೀಕ್ಷಿತ ಮಹಾರಾಜರು ಕೇಳ್ಕೊತಾರೆ. ನೋಡ್ರಿ, ರಾಜ ಆಗಿದ್ರು ಪರೀಕ್ಷಿತ ಮಹಾರಾಜರು, ಗುರುಗಳಾಗಿದ್ರು ಶುಕಮುನಿಗಳು, ಎಷ್ಟು ಅವರು ವಿನಮ್ರ ಭಾವದಿಂದ ಕೇಳ್ತಾರೆ, ದಯವಿಟ್ಟು ನನಗೆ ಇದನ್ನೆಲ್ಲವನ್ನ ತಿಳಿಸ್ಕೊಡ್ಬೇಕು ಅಂತ ಹೇಳ್ತಾರೆ. ಆಗ ಶುಕಮುನಿಗಳು ಹೇಳ್ತಾರೆ, ವಿದುರ ಭಗವಂತನ ಮಹಾನ್ ಪರಿಶುದ್ಧ ಭಕ್ತರಾಗಿದ್ರು. ಅದರಿಂದಲೇ ಕೃಪಾಳವಾದಂತಹ ಮೈತ್ರೇಯ ಋಷಿಗಳಿಗೆ ಅವರು ಕೇಳಿದಂತಹ ಅನೇಕ ಪ್ರಶ್ನೆಗಳು ಎಲ್ಲ ಉದ್ದೇಶಗಳನ್ನು ಕೂಡಿದ್ದು. ಹಾಗೆ ಸಲಿಗೆಗಳಿಂದ ಯಾವುದೇ ಒಂದು ಅನಾವಶ್ಯಕವಾದ ಪ್ರಶ್ನೆಗಳಾಗಿರಲಿಲ್ಲ, ಅವೆಲ್ಲವೂ ಏನಾಗಿದ್ದು ಉದ್ದೇಶ ಪೂರ್ವಕವಾಗಿದ್ದವು. ಯಾಕಂದ್ರೆ ಈ ಭಾಗವತಂ ಅನ್ನೋದು ಶ್ರೇಷ್ಠವಾದದ್ದು. ಅದರಲ್ಲಿ ಈ ಪ್ರಶ್ನೆಗಳು ಇಂಪಾರ್ಟೆಂಟ್ ಅಂತ ನಮಗೆ ಪ್ರಶ್ನೆ ಮಾಡ್ಬೋದು. ಯಾಕೆ ಅವೆರಡು ವಿದುರ ಹಾಗೂ ಮೈತ್ರೇಯರ ಒಂದು ಪ್ರಶ್ನೆ ಆಗಿರ್ಬೋದು ಅಥವಾ ಉದ್ಧವನ ಪ್ರಶ್ನೆಗಳನ್ನು ಇಷ್ಟು ಮುಖ್ಯವಾಗಿ ಇಲ್ಲಿ ಹಾಕಿದ್ದಾರೆ ಅಂತ ಹೇಳಿ, ಯಾಕಂದ್ರೆ ಅವು ಅಷ್ಟು ಶ್ರೇಷ್ಠವನ್ನ ಹೊಂದಿದ್ವು ಪ್ರಶ್ನೆಗಳು. ಅವೆಲ್ಲವೂ ನೋಡ್ರಿ, ಆಗಿನ ಕಾಲದಲ್ಲಿ ಇರುವಂತಹ ಪ್ರಶ್ನೆಗಳು, ದ್ವಾಪರ ಯುಗದಂತಹ ಪ್ರಶ್ನೆಗಳು ಇಲ್ಲಿ ಕಲಿಯುಗದಲ್ಲಿ ಉಪಯೋಗ ಆಗ್ತವೆ. ನಮ್ಮ ಜೀವನದಲ್ಲಿ ನಾವು ತೊಂದರೆಗೀಡಾದಾಗ ಆ ಪ್ರಶ್ನೆಗಳಿಂದ ನಮಗೆ ಉತ್ತರ ಪಡೆದಾಗ ನಮ್ಮ ಜೀವನವನ್ನ ಸರಳವಾಗಿ ನಡೆಸ್ಕೋಕೆ ಉಪಯೋಗ ಆಗ್ತಾವ ಅಂತ ಹೇಳಿ ಅವೆಲ್ಲ ಪ್ರಶ್ನೆಗಳನ್ನ ವ್ಯಾಸರಾಯರು ಏನ್ ಮಾಡಿದ್ದಾರೆ, ಇಲ್ಲಿ ಇವನ್ನ ಹಾಕಿದ್ದಾರೆ ನಮ್ಮ ಸಲುವಾಗಿ ಅಂತ ಇಲ್ಲಿ ತಿಳ್ಕೋಬೇಕು. ಇಲ್ಲಿ ಯಾಕೆ ಅಷ್ಟು ಇವನ ಚರ್ಚೆಯನ್ನ ಹಾಕಿದ್ದಾರೆ ಅಂದ್ರೆ, ಈಗ ನೋಡಿ, ಇಬ್ರು ಭಕ್ತರು ಸೇರ್ಕೊಂಡಾಗ ಅವರು ಪ್ರಶ್ನೆ ಮಾಡೋದೇಂತಂದ್ರೆ, ಜಪ ಮಾಡಿದ್ರ ಅಥವಾ ಪ್ರವಚನ ಕೇಳಿದ್ರ ಅಥವಾ ಯಾತ್ರೆಗೆ ಹೋಗ್ತೀರಾ ಅಂತ ಹೇಳಿ ಕೇಳ್ತಾರೆ. ಆಮೇಲೆ ಇಬ್ರು ರೋಗಿಗಳು ಅಥವಾ ಡಾಕ್ಟರ್ ರೋಗಿಯನ್ನಾರ ಭೇಟಿ ಆದ್ರೆ ಯಾವ್ದೊಂದು ರೋಗದ ಬಗ್ಗೆ ಕೇಳ್ಬೋದು, ಸ್ಟೂಡೆಂಟ್ ಅಥವಾ ಟೀಚರ್ಸ್ ಭೇಟಿ ಆದ್ರೆ ಹೋಮ್ವರ್ಕ್ ಬಗ್ಗೆ ಕೇಳ್ತಾರೆ. ಆದ್ರೆ ಅಷ್ಟು ಹೇಗೆ ಇಬ್ರು ಒಂದು ಸಮ್ಮಿಲಿತವಾದ ಪ್ರಶ್ನೆಗಳು ಹೇಗೆ ವಿಭಿನ್ನ ಆಗಿರ್ತಾರೆ. ಇಲ್ಲಿ ಒಂದು ದೊಡ್ಡದಂತಹ ಮೈತ್ರೇಯರು ದೊಡ್ಡ ಭಗವಂತನ ಭಕ್ತರು, ಮತ್ತೆ ವಿದುರರು ಸಹ ಪರಿಶುದ್ಧವಾದ ಭಕ್ತರಾಗಿದ್ರು. ಈ ಭಕ್ತರ ನಡುವೆ ಎಂತ ಪ್ರಶ್ನೆಗಳಾಗಿದ್ವು ಅಂತ ಹೇಳಿ ಇಲ್ಲಿ ಪರೀಕ್ಷಿತ ಮಹಾರಾಜರಿಗೆ ಕುತೂಹಲ, ಏನು ಎಂತದ ಒಂದವರು ಚರ್ಚೆ ಮಾಡಿದ್ರು ಅಂತ ಹೇಳಿ ಇಲ್ಲಿ ಭಾವಾರ್ಥದಲ್ಲಿ ಕೊಡ್ತಾರೆ. ಭಕ್ತಿ ಯೋಗದ ಬಗ್ಗೆ, ಕರ್ಮಯೋಗದ ಬಗ್ಗೆ ಎಲ್ಲ ಚರ್ಚೆಯನ್ನ ಮಾಡಿದ್ರು ಅವರಿಬ್ರು ಅಂತ. ಯಾಕಂದ್ರೆ ಅವರಿಬ್ರು ಶ್ರೇಷ್ಠವಾದ ಭಕ್ತರ ಇರುವುದರಿಂದ ಭಕ್ತಿ ಬಿಟ್ಟು ಅವರಿಗೆ ಚರ್ಚೆ ಮಾಡುವಂತದ್ದು ಯಾವುದೇ ವಿಷಯ ಅವರಿಗೆ ಇರ್ಲಿಲ್ಲ. ಹೀಗಾಗಿ ಅವರಿಗೆ ಭಕ್ತಿ ಅಂದ್ರೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೇಳಿದ್ರು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ನಮಗೂ ಸಹ ಜೀವನದಲ್ಲಿ ನಾವು ಈಗ ಭಕ್ತರಾಗ್ತಾ ಇದ್ದೀವಿ, ಇನ್ನೂ ಭಕ್ತರಾಗದಿದ್ದು ಮುಖ್ಯವಾಗಿ ಇನ್ನೂ ಬಹಳ ಇದೆ. ಅಂತದ್ರಲ್ಲಿ ನಾವು ಸಹ ಯಾರಾದ್ರೂ ಭೇಟಿ ಆದ್ರೆ ಕೃಷ್ಣ ಪರಮಾತ್ಮನ ಬಿಟ್ಟು, ಭಕ್ತಿಯನ್ನ ಬಿಟ್ಟು, ಆಮೇಲೆ ಯಾತ್ರೆ ಆಗ್ಲಿ, ಒಂದು ಅರ್ಚ ವಿಗ್ರಹ ಇದನ್ನ ಬಿಟ್ಟು ಯಾವುದೇ ಪ್ರಶ್ನೆಯನ್ನ ಅನವಶ್ಯಕವಾದ ಚರ್ಚೆಯನ್ನ ಮಾಡಬಾರ್ದು ಅಂತ ಹೇಳಿ ಇಲ್ಲಿ ಈ ಒಂದು ಭಾವಾರ್ಥದಿಂದ ಅರ್ಥ ಆಗುತ್ತೆ. ಯಾಕಂದ್ರೆ ಈಗ ನಾವು ಟೆಂಪಲ್ಗೆ ಹೋಗಿರ್ತೀವಿ ಅಥವಾ ಭಕ್ತರನ್ನ ಭೇಟಿ ಆಗ್ತಿರ್ತೀವಿ, ನಮ್ಮ ಸಂಸಾರಕ್ಕೆ ಆಗ್ಲಿ ಯಾವುದೇ ಅನವಶ್ಯಕ ಆಗ್ಲಿ ಅಥವಾ ನಮಗೆ ಬೇಡಾದವರ ಬಗ್ಗೆ ಚರ್ಚೆ ಮಾಡಬಾರ್ದು. ನಮ್ಗೆ ಏನ್ ಬೇಕಾಗಿದೆ, ಈಗ ಭಕ್ತಿಯಲ್ಲಿ ಬೆಳಿಬೇಕಾಗಿದೆ, ಕೃಷ್ಣ ಪರಮಾತ್ಮನ ಒಂದು ಆಶೀರ್ವಾದ ಪಡಿಬೇಕಾಗಿದೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ರೆ ಅದು ಉಪಯುಕ್ತ ಆಗುತ್ತೆ, ಸೂಕ್ತವಾಗುತ್ತೆ ಅಂತ ಹೇಳಿ ಇಲ್ಲಿ ನಾವು ಭಾವಾರ್ಥದಿಂದ ತಿಳ್ಕೊಬಹುದು.
ಮತ್ತೆ ಇಲ್ಲಿ ಶ್ಲೋಕ 5ರಲ್ಲಿ ಹೇಳ್ತಾರೆ, 6 ಮತ್ತು 7ರಲ್ಲಿ ಹೇಳ್ತಾರೆ, ಶುಕುಮನಿಗಳು ಹೇಳ್ತಾರೆ, ಧೃತರಾಷ್ಟ್ರ ಮಹಾರಾಜ ಏನಾಗಿರ್ತಾರೆ, ತನ್ನ ಅಪ್ರಾಮಾಣಿಕ ಪುತ್ರರನ್ನ ಪೋಷಿಸಲು ಏನ್ ಮಾಡ್ತಾರೆ, ಭ್ರಷ್ಟ ಆಕಾಂಕ್ಷೆಗಳ ಪ್ರಭಾವಕ್ಕೆ ಕುರುಡಾಗ್ತಾರೆ. ನೋಡ್ರಿ, ನಮ್ಗೆಲ್ಲ ಗೊತ್ತು ಧೃತರಾಷ್ಟ್ರ ಏನಾಗ್ತಾರೆ, ಹುಟ್ಟು ಕುರುಡರಾಗಿರ್ತಾರೆ. ಆದ್ರೆ ಅವ್ರು ಇನ್ನೊಂದು ಕುರುಡರಾಗಿದ್ರು, ಏನಂದ್ರೆ ಒಳಗಿನಂದನು ದೈಹಿಕವಾಗಿ ಅವರಿಗೆ ಕುರುಡರಾಗಿದ್ರು, ಒಳಗಿನ ಮನಸ್ಸಿನಿಂದನೂ ಕುರುಡಾಗಿದ್ರು. ಯಾಕಂದ್ರೆ ಅಭ್ರಷ್ಟರಾದಂತಹ, ಆಮೇಲೆ ಅಧರ್ಮಿಗಳಾಗಿಂತ ತನ್ನ ಪುತ್ರರ ಒಂದು ಅವ್ರಿಗೆ ವಹಿಸ್ಕೊಂಡಿದ್ರು ಅವರು. ಆಮೇಲೆ ತನ್ನ ಮಕ್ಕಳನ್ನೇ ಶ್ರೇಷ್ಠ ಅಂತ ತಿಳ್ಕೊಂಡಿದ್ರು. ಅವರ ಪ್ರಭಾವಕ್ಕೆ ಒಳಗಾಗಿ ಏನ್ ಮಾಡಿದ್ರು, ಅನೈತಿಕವಾಗಿ ಒಬ್ಬ ರಾಜ ಆಗಿದ್ರು ಅವರು, ಇಡೀ ಒಂದು ಭರತ ಕುಲದ ಒಂದು ರಾಜ ಆಗಿದ್ರು. ಆ ರಾಜ್ಯದ ಒಂದು ಧರ್ಮವನ್ನ ಅವರು ಆಚರಿಸಲಿಲ್ಲ. ತನ್ನ ಮಗನ ಒಂದು ವ್ಯಾಮೋಹ ಆಗಿರ್ಬೋದು, ಅವನ ಬಗ್ಗೆನೇ ಕನಿಕರ ಇರ್ಬೋದು, ಅದರ ಮೇಲೇನೆ ಅವರು ಪ್ರಭಾವನ ಬೀರಿದ್ರು ಹೊರತು ತನ್ನ ಪಾಂಡವರು ತನ್ನ ತಮ್ಮನ ಮಕ್ಕಳ ಬಗ್ಗೆ ಅವರಿಗೆ ಪ್ರೀತಿ ಇರಲಿಲ್ಲ. ಯಾಕಂದ್ರೆ ಅವ್ರು ಏನ್ ಮಾಡ್ತಾರ ಅಂದ್ರೆ, ಇದ್ರೊಳಗೆ ಕೊಟ್ಟಿದ್ದಾರೆ, ತನ್ನ ಪಾಂಡು ಪುತ್ರರು ಅವ್ರೆಲ್ಲರನ್ನು ಸುಟ್ಟು ಬಿಡೋಕೆ ಏನ್ ಮಾಡ್ತಾರೆ, ಅರಗಿನ ಮನೆಯನ್ನ ತಯಾರಿಸ್ತಾನೆ ದುರ್ಯೋಧನ. ತನ್ನ ಸಂಗಡಿಗರ, ತನ್ನ ಶಕುನಿ ಆಗಿರ್ಬೋದು, ಕರ್ಣನ ಒಂದು ಸ್ನೇಹದಿಂದ ಇವೆಲ್ಲನೂ ಮಾಡಿ ಅವ್ರನ್ನ ಕೊಲ್ಲೋಕೆ ಒಂದು ಷಡ್ಯಂತ್ರ ಮಾಡ್ತಾರೆ. ಇದು ಧೃತರಾಷ್ಟ್ರನಿಗೆ ಗೊತ್ತಿತ್ತು, ಆದ್ರೆ ಅದನ್ನ ತಡೆಯೋಕೆ ಅವ್ರಿಗೆ ಹೋಗ್ಲಿಲ್ಲ. ಯಾಕೆ ಹೇಳಿ, ಅವರು ಧರ್ಮವಂತರಾಗಿದ್ರು, ಆದ್ರೆ ಅವ್ರಿಗೆ ಪುತ್ರ ವ್ಯಾಮೋಹ ಜಾಸ್ತಿ ಇತ್ತು. ಅದಕ್ಕಾಗಿ ಅವ್ರು ಏನ್ ಮಾಡಿದ್ರು, ಅಧರ್ಮದ ಒಂದು ಮಾರ್ಗವನ್ನ ಹಿಡಿದು ಏನ್ ಮಾಡಿದ್ರು, ತನ್ನ ಮಗನಿಗೆ ಎಲ್ಲ ರಾಜ್ಯ ಸಿಗ್ಲಿ ಅಂತ ಹೇಳಿ ಪಾಂಡವ ಪುತ್ರರು ಸತ್ತರೂ ನನಗೆ ಚಿಂತೆ ಇಲ್ಲ ಅನ್ನೋ ಒಂದು ಕುರುಡು ಒಂದು ಉದ್ದೇಶವನ್ನ ಹೊಂದಿದ್ರು ಅಂತ ಹೇಳಿ ಇಲ್ಲಿ ಕೊಡ್ತಾರೆ. ಅದಕ್ಕಾಗಿ ನಾವು ಸಹ ಏನ್ ಮಾಡ್ಬೇಕಂದ್ರೆ, ಎಲ್ಲ ಹೃದಯದಲ್ಲಿಯೂ ಕೃಷ್ಣ ಪರಮಾತ್ಮ ಇದ್ದಾನೆ ಅಂತ ಹೇಳಿ ನಾವು ಭಾವಿಸ್ಕೊಂಡ್ರೆ ಯಾರಲ್ಲಿಯೂ ನಮಗೆ ದ್ವೇಷ ಭಾವನೆ ಬರುವುದಿಲ್ಲ. ಇದೀ ಭಾವಾರ್ಥ. ಯಾಕಂದ್ರೆ ಭಾವಾರ್ಥಗಳನ್ನ ಓದ್ತಾ ನಮ್ಮಲ್ಲಿ ನಾವು ಒಂದೊಂದೊಂದೊಂದು ನಮ್ಮ ಒಂದು ಸ್ಥಿತಿಗಳನ್ನ ಮಾಡ್ಕೊಂತ ಹೋಗ್ಬೇಕು. ಇಲ್ಲಿ ಒಂದು ವಿದುರನ ಪ್ರಶ್ನೆ ಏನಾಗಿತ್ತು, ಮೈತ್ರೇಯರ ಪ್ರಶ್ನೆ ಏನಾಗಿತ್ತು, ಅದನ್ನು ತಿಳ್ಕೋದಕ್ಕಾಗಿ ನಾವು ಇಲ್ಲಿ ಬಂದಿಲ್ಲ. ಇದರಿಂದ ನಮ್ಮ ಭಕ್ತಿಯನ್ನ ಹೇಗೆ ಮುಂದುವರಿಸ್ಕೋಬೇಕು ಅಂತ ತಿಳ್ಕೋಬೇಕು ಹೊರತು ಅವರ ಪ್ರಶ್ನೆಗಳು ನಮಗೆ ಪ್ರಶ್ನೆಯಾಗಿ ಅವರ ಉತ್ತರ ಅಷ್ಟೇ ಉತ್ತರ ಅಂತ ತಿಳ್ಕೋಬಾರ್ದು. ನಮ್ಮ ಜೀವನದಲ್ಲಿ ಅಳವಡಿಸ್ಕೋ ಸಲುವಾಗಿ ಈ ಭಾಗವತಂ ಇದೆ ಅಂತ ತಿಳ್ಕೋಬೇಕು. ನಂತರ 7ನೇ ಶ್ಲೋಕದಲ್ಲಿ ಹೇಳ್ತಾರೆ, ಯುಧಿಷ್ಠಿರ ಮಹಾರಾಜ ಧರ್ಮ ಶ್ರದ್ಧೆ ಉಳ್ಳಂತ ಮಹಾರಾಜ ಆಗಿದ್ರು. ಅವರ ಪತ್ನಿ ದ್ರೌಪದಿಯ ಕಣ್ಣೀರವರ ಕುಚದ ಮೇಲಿನ ಕುಂಕುಮವನ್ನು ಅಳಿಸಿ ಹಾಕುವಂತೆ ಹರಿಯಿತು. ನೋಡ್ರಿ, ಆ ಒಂದು ದೊಡ್ಡ ಸಭೆ, ಆ ದೊಡ್ಡ ಸಭೆಯಲ್ಲಿ ಯಾರ್ಯಾರಿದ್ರು ಹೇಳ್ರಿ, ಜನಸಾಮಾನ್ಯರಿರ್ಲಿಲ್ಲ, ದೊಡ್ಡ ದೊಡ್ಡ ಮಹಾತ್ಮರಿದ್ರು, ಅತಿ ಶ್ರೇಷ್ಠವಾದಂತಹ ವಿದ್ವಾನರು, ಗುರುಗಳು ಇದ್ರು, ಅಲ್ಲಿ ಸೈನಿಕರಿದ್ರು, ಸೈನಿಕರ ಒಂದು ಏನಂತಾರೆ ಸೈನ್ಯಾಧಿಕಾರಿಗಳಿದ್ರು, ಆಮೇಲೆ ತಾತಂದಿರಿದ್ರು, ಚಿಕ್ಕಪ್ಪಂದಿರು, ಅಂತ ದೊಡ್ಡ ಒಂದು ಸಭೆಯಲ್ಲಿ ದ್ರೌಪದಿಯ ಮಾನವನ್ನ ಕಡಿಯೋಕೆ ದುರ್ಯೋಧನ ಏನ್ ಮಾಡ್ತಾನೆ, ದುಶ್ಯಾಸನಿಗೆ ಹೇಳ್ತಾನೆ. ಇದನ್ನ ಯಾರು ಹೇಳಿರ್ತಾರೆ, ಕರ್ಣನೇ ಇದರದ ಒಂದು ಐಡಿಯಾ ಹೇಳಿರ್ತಾನೆ, ಇದನ್ನ ಹೀಗೆ ಮಾಡ್ಬೇಕು ಅಂತ. ಅಂತದ್ರಲ್ಲಿ ಇಷ್ಟೆಲ್ಲಾ ಹೇಯ ಕೃತ್ಯ ಮಾಡ್ಬೇಕಾದ್ರೂ ಒಂದು ಧೃತರಾಷ್ಟ್ರನಿಗೆ ಅದನ್ನ ತಡೆಯೋಕಾಗ್ಲಿಲ್ಲ. ಯಾಕೆ ಹೇಳಿ, ಅದು ಅವನಿಗೆ ಒಳ್ಳೆಯವನಾಗಿದ್ದ, ಭಾರಿ ಉತ್ತಮವಾದಂತಹ ಧೃತರಾಷ್ಟ್ರ, ಆದ್ರೆ ಪುತ್ರ ವ್ಯಾಮೋಹ ಹೆಚ್ಚಾಗಿ ಕಾಡ್ತಾ ಇತ್ತು. ಅದೇ ಲೋಭವುಳ್ಳೆ ಆಗಿದ್ದ. ಯಾಕಂದ್ರೆ ಇಡೀ ರಾಜ್ಯವೆಲ್ಲ ಧೃತರಾಷ್ಟ್ರನಿಗೆ ದುರ್ಯೋಧನನಿಗೆ ಸಿಗಬೇಕಂತ ಹೇಳಿತ್ತು. ಆಮೇಲೆ ಆ ಒಂದು ವೇಳೆಯಲ್ಲಿ ನಿರ್ದಯ ಆಗಿದ್ದ. ಅವನಿಗೆ ಆ ಟೈಮ್ನಲ್ಲಿ ಅಯ್ಯೋ ಇವಳು ನನ್ನ ಸೊಸೆ ಅನ್ನೋ ಮನೋಭಾವನೆ ಬರಲಿಲ್ಲ, ಅವಳು ಒಂದು ಹೆಣ್ಣು ಅನ್ನೋ ಮನೋಭಾವನೆ ಬರಲಿಲ್ಲ. ಅವನಿಗೆ ಏನಿತ್ತಂದ್ರೆ, ಪಾಂಡವರು ಹೇಗಾದ್ರೂ ಮಾಡಿ ನಾಶ ಆಗ್ಲಿ, ಎಲ್ಲ ಒಂದು ರಾಜ್ಯ ನನ್ನ ಮಗನಿಗೆ ಸಿಗಬೇಕು ಅನ್ನೋದೊಂದೇ ಅವರಿಗೆ ಉದ್ದೇಶ ಆಗಿತ್ತು, ಮತ್ತೊಂದು ಏನು ಇರಲಿಲ್ಲ. ಆದ್ರೆ ಇದು ಒಂದು ರಾಜ್ಯನಾಗಿ ಅಂತಹ ಒಂದು ನಿರ್ಣಯಗಳು ಅವರಿಗೆ ಬರಬಾರ್ದಾಗಿತ್ತು. ಅದಕ್ಕೆ ಇಲ್ಲಿ ಹೇಳ್ತಾರೆ ಅನುವಾದದಲ್ಲಿ, ದೊಡ್ಡ ಧರ್ಮ ಉಳ್ಳಂತಹ ಯುಧಿಷ್ಠರ ಮಹಾರಾಜ ಆಗಿದ್ದಾರ, ಅವರ ಪ್ರಜ್ಞೆ ಆದಂತಹ ದ್ರೌಪದಿ ಕಣ್ಣೀರು ಅಳಿಸುವಂತೆ, ಅಂದ್ರೆ ಅವ್ರು ಕುಂಕುಮ ಅಳಿಸುವಂತ ಕಣ್ಣೀರ್ ಹರಿದ್ರು ಸಹ ಧೃತರಾಷ್ಟ್ರ ಮಹಾರಾಜ ಅದನ್ನ ತಡಿಲಿಲ್ಲ. ಯಾಕಂದ್ರೆ ಒಂದು ಕ್ಷಣದಲ್ಲಿ ಅದನ್ನ ಅವರು ತಡಿಬಹುದಾಗಿತ್ತು, ಅದನ್ನ ತಡಿಲಿಲ್ಲ ಅಂತ ಹೇಳಿ ಇಲ್ಲಿ ಅನುವಾದದಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಹೇಳ್ತಾರೆ, ಅಜಾತ ಶತ್ರು ಆದ ಯುಧಿಷ್ಠಿರನನ್ನ ದ್ಯೂತದಲ್ಲಿ, ಜೂಜಾಟದಲ್ಲಿ ಅವ್ರನ್ನ ಅನ್ಯಾಯವಾಗಿ ಸೋಲಿಸಲಾಯಿತು. ಇದನ್ನ ತಡಿಬಹುದಾಗಿತ್ತು. ಯಾಕಂದ್ರೆ ಅವರು ತಮ್ಮಂದಿರಿಗೆ ಏನಾದ್ರು ಭೀಮ ಅರ್ಜುನರಿಗೆ ಒಂದು ನಿಮಿಷದಲ್ಲಿ ಅವ್ರಿಗೆ ಹೇಳಿದ್ರು, ಅವರು ತಮ್ಮ ಕೌಶಲ್ಯದಿಂದ ಇಡೀ ಒಂದು ಕುರುಷನ್ನೇ ಸೋಲಿಸಬಹುದಾಗಿತ್ತು ಅಥವಾ ಕೊಂದು ಹಾಕಬಹುದಾಗಿತ್ತು. ಅಷ್ಟು ಒಂದು ಶಕ್ತಿ ಉಳ್ಳವರಾಗಿದ್ರು ಅವರು ಸಹೋದರರು. ಆಮೇಲೆ ಧರ್ಮಿಷ್ಠರಾಗಿದ್ರು ಯಾರು,
ಯುಧಿಷ್ಠಿರ ಮಹಾರಾಜ. ಆದರೆ ಅವರು ಧರ್ಮವಂತರಾಗಿದ್ರು, ಸತ್ಯವ್ರತವನ್ನ ಕೈಕೊಂಡಿದ್ರು. ಹೀಗಾಗಿ ಅವ್ರು ಏನ್ ಮಾಡಿದ್ರು, ಹೌದು ನನ್ನ ಧರ್ಮವೇನು, ನಾನು ಲೋಕ ಕಲ್ಯಾಣಕ್ಕಾಗಿ ಎಲ್ಲವನ್ನ ಕೆಲಸ ಮಾಡ್ಬೇಕು ಅನ್ನೋದು ಒಂದೇ ಇತ್ತು. ಆ ದ್ಯೂತದಲ್ಲಿ ಎಲ್ಲವೂ ಅನ್ಯಾಯವಾಗ್ತಾ ಇದೆ ಅಂತ ಗೊತ್ತಿದ್ದು ಸಹ ತನ್ನ ತಮ್ಮಂದಿರನ್ನ, ತನ್ನ ಹೆಂಡತಿಯನ್ನ ಜೂಜಾಟದಲ್ಲಿ ಪಣಕ್ಕಿಟ್ಟರು ಸಹ ಆ ವೇಳೆಯಲ್ಲಿ ಅವರು ಧರ್ಮದ ವಿರುದ್ಧ ಹೋಗ್ಲಿಲ್ಲ ನೋಡ್ರಿ. ಅದಕ್ಕಾಗಿ ಇದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ, ನಾವು ಏನೇ ಇದ್ರೂ ಪರಮಾತ್ಮನನ್ನ ಪ್ರೀತಿಗೊಳಿಸ್ಬೇಕಾಗಿತ್ತು. ಅದಕ್ಕೆ ಎಷ್ಟೆಂತ ಕಠಿಣ ಪರಿಸ್ಥಿತಿಯಲ್ಲೂ ಸಹ ನಾವು ಧರ್ಮವನ್ನ ಬಿಡಬಾರದು ಅಂತ. ಧರ್ಮವನ್ನ, ನಮ್ಮ ಜಾತಿ ಧರ್ಮದ ಬಗ್ಗೆ ಹೇಳ್ತಾ ಇಲ್ಲ, ನಮ್ಮ ಕರ್ತವ್ಯದ ಒಂದು ಧರ್ಮವನ್ನ ಬಿಡಬಾರದು ಅಂತ ಇಲ್ಲಿ ಯುಧಿಷ್ಠಿರ ಒಂದು ಮಹಾರಾಜರಿಂದ ನಾವು ತಿಳ್ಕೊಬೇಕಾಗುತ್ತೆ. ಅಲ್ಲಿ ಹೇಳ್ತಾರೆ, ಕಾಲಕ್ರಮದಲ್ಲಿ ಮರಳಿ ಬಂದ್ಮೇಲೆ ಸತ್ಯವ್ರತ ಇದು ಜೂಜಾಟದಲ್ಲಿ ಏನಾಗುತ್ತೆ, ಸೋಲ್ತಾರೆ, ಆಮೇಲೆ ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋಗಿ ಬಂದ್ಮೇಲೆ ಏನ್ ಮಾಡ್ತಾರಂದ್ರೆ, ಯುಧಿಷ್ಠಿರ ಮಹಾರಾಜರು ತಮ್ಮ ಪಾಲವನ್ನ ಕೇಳ್ತಾರೆ. ನಾವು 5 ಜನ ಸಹೋದರರಿದ್ದೇವೆ, ಅದಕ್ಕಾಗಿ ದಯವಿಟ್ಟು ನಮಗೆ ನಮ್ಮ ಹಕ್ಕುಬದ್ಧವಾದಂತಹ ಪಾಲವನ್ನು ನಮಗೆ ಕೊಡಬೇಕು, ಇದರಲ್ಲಿ ನಮಗೆ ಅನ್ಯಾಯ ಮಾಡಬೇಡಿ ಅಂತ ಹೇಳಿ ತಮ್ಮ ದೊಡ್ಡಪ್ಪನಾದಂಥ ಯಾರು ಧೃತರಾಷ್ಟ್ರನನ್ನ ಕೇಳೋಕೆ ಬರ್ತಾರೆ. ಆದ್ರೆ ಅದು ಏನಾಗುತ್ತೆ, ಅಲ್ಲಿ ಕೌರವರಾಗ್ಲಿ, ಅಂದ್ರೆ ಕೌರವರ ರಾಜ ಧೃತರಾಷ್ಟ್ರ ಆಗಿರ್ಬೋದು, ದುರ್ಯೋಧನ ಆಗ್ಲಿ ಅವರಿಗೆ ಕೊಡೋದಿಲ್ಲ. ಇಲ್ಲಿ ನೋಡ್ರಿ, ನಾವ್ ಹೇಳ್ಬೋದು, ಏನಾಯ್ತು, ಆ ರಾಜ್ಯವನ್ನು ಸಿಗದೇ ಇದ್ರೆ ಅವರು ಯುಧಿಷ್ಠರಾಗಿರ್ಬೋದು ಸಹೋದರರು ಬೇರೆ ಒಂದು ಕೆಲಸವನ್ನ ಮಾಡ್ಬೋದಾಗಿತ್ತಲ್ಲ. ಅವ್ರು ರಾಜ್ಯವನ್ನೇ ಯಾಕೆ ಕೇಳ್ಬೇಕಾಗಿತ್ತು, ಅಷ್ಟು ದುಷ್ಟತನನೇ ಹೊಂದಿದ್ದಂತ ದುರ್ಯೋಧನನೇ ಯಾಕೆ ಅವರು ಕೇಳ್ಬೋದಾಗಿತ್ತು ಅಂತೇಳಿ. ಆದ್ರೆ ಒಂದು ಧರ್ಮ ಒಂದು ಏನ್ ಹೇಳತ್ತಂದ್ರೆ, ನಮ್ಮ ಧರ್ಮವನ್ನ ಬಿಡಬಾರ್ದು. ಏನು ಧರ್ಮ ಅಂದ್ರೆ, ಯುಧಿಷ್ಠರಾಗಿರ್ಬೋದು, ಅವ್ರ ತಮ್ಮಂದಿರು ಎಲ್ಲರೂ ಅವರು ಕ್ಷತ್ರಿಯರು. ಅವ್ರ ಉದ್ಯೋಗ ಏನಂದ್ರೆ, ರಾಜ್ಯವನ್ನು, ಒಂದು ಸಣ್ಣ ಪುಟ್ಟ ಆಗಿರ್ಬೋದು ಅಥವಾ ದೊಡ್ಡದಾಗಿರ್ಬೋದು, ತಾವು ರಾಜ್ಯವನ್ನೇ ಆಳ್ಬೇಕು. ಅವ್ರದ್ದು ಅದೊಂದೇ ಅವ್ರದ್ದು ಕರ್ತವ್ಯ. ಅವರ ಧರ್ಮ ಏನಂದ್ರೆ, ರಾಜನಾಗಿ ಅದನ್ನ ಕೆಲಸ ಮಾಡೋದು. ಈಗ ಬ್ರಾಹ್ಮಣರದ್ದು ಏನಾಗಿರುತ್ತೆ, ಒಂದು ಶ್ರೋತ್ರಗಳನ್ನಾಗಿರ್ಬೋದು, ಪುಸ್ತಕಗಳನ್ನ ಓದಿ ಅದನ್ನ ವಿದ್ವಾನವನ್ನ ತೋರಿಸಿ ಅವ್ರ ಕೆಲಸ ಮಾಡೋದು. ವೈಶ್ಯರದ್ದೇನಾಗಿರುತ್ತೆ, ಧರ್ಮ ವ್ಯಾಪಾರವನ್ನ ಮಾಡೋದಾಗಿರ್ಬೋದು. ಶೂದ್ರದ್ದೇನಾಗಿರುತ್ತೆ, ಸೇವೆ ಮಾಡೋದಾಗಿರ್ಬೋದು. ಈ 4 ಧರ್ಮವನ್ನ ಬಿಟ್ಟು ನಾವು ಬೇರೆ ಮಾರ್ಗವನ್ನ ಮಾಡಬಾರ್ದು ಅಂತ ಹೇಳಿ, ಅದಕ್ಕೆ ಇವರು ಏನ್ ಮಾಡ್ತಾರೆ, ಯುಧಿಷ್ಠರು ತಾವು ಕ್ಷತ್ರಿಯರು, ಅದಕ್ಕಾಗಿ ತಮ್ಮ ಧರ್ಮವನ್ನು ಪಾಲಿಸುವ ಸಲುವಾಗಿ ದುರ್ಯೋಧನ ಹತ್ರ ಅಥವಾ ಮತ್ತು ತಮ್ಮ ದೊಡ್ಡಪ್ಪನಾದಂತಹ ಧೃತರಾಷ್ಟ್ರ ಅಂತ ಹೋಗಿ ಅವರು ತಮ್ಮ ರಾಜ್ಯವನ್ನ ಮರಳಿ ಪಡೆಯೋಕೆ ಕೇಳ್ತಾರೆ. ಅದಕ್ಕೆ ಇಲ್ಲಿ ನಂತರ ಏನಾಗುತ್ತೆ, ಅವರು ಅದಕ್ಕೆ ಒಪ್ಪುವುದಿಲ್ಲ, ನಿಮಗೆ ನಿಮ್ಮ ರಾಜ್ಯವನ್ನ ಕೊಡುವುದಿಲ್ಲ ಅಂತ ಹೇಳಿ ಅಂದಾಗ, ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡ್ತಾರೆ ನೋಡ್ರಿ, ದೊಡ್ಡ ಪರಮ ಪುರುಷ, ಇವ್ರು ಏನ್ ಮಾಡ್ತಾರೆ, ಅರ್ಜುನನ ಪರವಾಗಿ, ಯುಧಿಷ್ಠಿರನ ಪರವಾಗಿ ಅಲ್ಲಿ ಸಭೆಗೆ ಹೋಗ್ತಾರೆ. ಶಾಂತಿ ಒಂದು ಸಂಧಾನವನ್ನು ಮಾಡಕ್ಕೆ ಹೇಳೋಕೆ ಹೋದ್ರೂ ಸಹ ಅಲ್ಲಿ ಕುರುಡನಾಗಿದ್ದಂತ, ಒಳಗೂ ಹೊರಗೂ ಕುರುಡನಾಗಿದ್ದಂತ ಧೃತರಾಷ್ಟ್ರ ಸಹ ಒಪ್ಪೋದಿಲ್ಲ. ಮತ್ತೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಗಣ್ಯರು ಇರ್ತಾರೆ. ಅವರೆಲ್ಲರೂ ಧೃತರಾಷ್ಟ್ರನಿಗೆ ಹೇಳ್ತಾರೆ, ಇದು ತಪ್ಪಾಗುತ್ತೆ, ಏನ್ ಹೇಳ್ತಾ ಇದ್ದಾರೆ, ಪರಮ ಪುರುಷನಾಗಿದ್ದಾನೆ ಕೃಷ್ಣ ಪರಮಾತ್ಮ, ಅವ್ರ ಮಾತನ್ನ ನೀವು ಪರಿಗಣಿಸಿ ನೀವು ಸ್ವಲ್ಪ ನಿಶ್ಚಯಕ್ಕೆ ಬರಬೇಕು. ಅವರು ರಾಜ್ಯವನ್ನ ಕೇಳ್ತಾ ಇಲ್ಲ, ಅರ್ಧ ರಾಜ್ಯವನ್ನು ಕೇಳ್ತಾ ಇಲ್ಲ, ಇದು ಒಂದು ಸಣ್ಣ ಪುಟ್ಟ ರಾಜ್ಯವನ್ನ ಕೇಳ್ತಾ ಇದ್ದಾರೆ, ಅದನ್ನು ನೀವು ಕೊಡಿ ಅಂತ ಕೇಳಿದ್ರು ಧೃತರಾಷ್ಟ್ರ ಅದಕ್ಕೆ ಒಪ್ಪುವುದಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಅವ್ರನ್ನೂ ಸಹ ಕೃಷ್ಣ ಪರಮಾತ್ಮನ ಸಹ ಮರಳಿ ಕಳಿಸ್ಬಿಡ್ತಾರೆ. ಇದಾದ ನಂತರ ಧೃತರಾಷ್ಟ್ರಿಗೆ ಏನೋ ಒಂದ್ ಸ್ವಲ್ಪ ಗೊಂದಲ ಆಗುತ್ತೆ, ಯಾಕೆ ಹೀಗೆ ಆಯ್ತು, ಏನೋ ಅವನಿಗೆ ಒಂದ್ ಸ್ವಲ್ಪ ಮನಸ್ಸು ಚಂಚಲ ಆಗುತ್ತೆ. ಯಾಕಂದ್ರೆ ಅವರು ಒಂದು ಶ್ರೇಷ್ಠವಾದಂತ ಧೃತರಾಷ್ಟ್ರ ಅಂದ್ರೆ ಪುತ್ರ ವ್ಯಾಮೋಹದಿಂದ ಹೀಗೆ ಮಾಡಿರ್ತಾರಲ್ಲ, ಅದಕ್ಕಾಗಿ ಏನ್ ಮಾಡ್ತಾರೆ, ವಿದುರನನ್ನ ಕರೆಸ್ತಾರೆ, ತನ್ನ ತಮ್ಮನನ್ನ. ಯಾಕಂದ್ರೆ ಅವರು ಯೋಗ್ಯ ಸಲಹೆನ ಕೊಡ್ತಾರಂತ ಗೊತ್ತಿತ್ತು. ಆದ್ರೆ ವಿದುರ ಒಂದು ದಾಸಿಯ ಪುತ್ರನಾಗಿರ್ತಾನೆ, ಅವರಿಗೆ ರಾಜ ಆಗುವಂತಹ ಕೌಶಲ್ಯ ಅಂದ್ರೆ ಧರ್ಮ ಇರುವುದಿಲ್ಲ. ಆದ್ರೂ ಅವರನ್ನ ಯೋಗ್ಯ ಸಲಹೆಗಾರನಾಗಿ ಇಟ್ಕೊಂಡಿದ್ದಿರ್ತಾರೆ ಯಾರು, ಧೃತರಾಷ್ಟ್ರ. ಅದಕ್ಕಾಗಿ ತನ್ನ ತಮ್ಮನನ್ನ ಈ ರಾಜ್ಯಗ್ರಹಕ್ಕೆ ಕರೆಸ್ಕೋತಾರೆ. ಕರೆಸಿ ಏನ್ ಹೇಳ್ತಾರೆ, ನನ್ನ ಪಾಂಡು ಪುತ್ರರು ಬಂದಾಗ ಸಹ ನಾ ಅವ್ರಿಗೆ ಒಪ್ಪಿಗೆ ಕೊಡ್ಲಿಲ್ಲ, ಮತ್ತೆ ಕೃಷ್ಣ ಪರಮಾತ್ಮ ಶಾಂತಿ ಇದಕ್ಕೆ ದೂತನಾಗಿ ಬಂದ್ರು ಸಹ ಅವರಿಗೆ ನಾವು ಒಪ್ಪಿಗೆ ಕೊಡ್ಲಿಲ್ಲ, ಇದು ಒಳ್ಳೇದಾ ಅಥವಾ ಕೆಟ್ಟದ್ದಾ ಅಂತ ಹೇಳಿ ನೀನು ಹೇಳು, ಸಲಹೆ ನನಗೆ ಕೊಡು ಅಂತ ಹೇಳಿ ಧೃತರಾಷ್ಟ್ರ ಅವರನ್ನ ಕೇಳ್ತಾರೆ. ಅದಕ್ಕೆ ವಿದುರ ಏನ್ ಮಾಡ್ತಾರೆ, ಆ ಒಂದು ಸಭೆಗೆ ಬರ್ತಾರೆ. ಬಂದು ವಿದುರ ಹೇಳ್ತಾರೆ ಧೃತರಾಷ್ಟ್ರನಿಗೆ,
ಯುಧಿಷ್ಠರು ಏನಿದಾರಲ್ಲ ಅವರು ಶತ್ರು ರಹಿತನಾಗಿದ್ದಾರೆ, ಅಷ್ಟು ಒಳ್ಳೆಯವನಾಗಿದ್ದಾರೆ, ಅವರು ಧರ್ಮವಂತರಾಗಿದ್ದಾರೆ. ಅಲ್ಲದೆ ನಿನ್ನ ಈ ಅಪರಾಧದಿಂದಾಗಿ ನಿನ್ನ ಏನು ಒಂದು ನಿರ್ಧಾರ ತೆಗೆದುಕೊಳ್ಳದೇ ಇರೋದ್ರಿಂದ ನಿನ್ನ ಅಪರಾಧಗಳಿಂದ ಏನಾಗ್ತಾ ಇದ್ದಾರೆ, ಅವರು ಕಷ್ಟ ಕಾರ್ಪಣ್ಯನ ಪಡ್ಕೊಂಡಿದ್ದಾರೆ. ಯಾಕಂದ್ರೆ ಹೆಂಡತಿ ಒಂದು ವಸ್ತ್ರಾಪರಣ ಆಯ್ತು, ಆಮೇಲೆ ಅವರು ಕಾಡಿಗೆ ಹೋದ್ರು, ಒಂದು ಯುದ್ಧದಲ್ಲಿ ಒಂದು ಜೂಜಾಟದಲ್ಲಿ ಅವರು ಸೋತೋದ್ರು. ಇವೆಲ್ಲವೂ ನಿನ್ನ ಅಪರಾಧದಿಂದಾಗಿದೆ. ಆದ್ರೂ ಅವರು ನಿನಗೆ ಏನು ಒಂದು ಮಾತನಾಡದೆ ಏನ್ ಕೇಳ್ತಾ ಇದ್ದಾರೆ, ನ್ಯಾಯವಾದ ಒಂದು ನ್ಯಾಯಬದ್ಧವಾದಂತ ಒಂದು ಪಾಲನ ಕೇಳ್ತಾ ಇದ್ದಾರೆ. ಮತ್ತೆ ಅವರು ಒಬ್ಬರು ಏನ್ ಮಾಡ್ತಾ ಇದ್ದಾರೆ, ತನ್ನ ಸಹೋದರರೊಂದಿಗೆ ಕಾಯ್ತಾ ಇದ್ದಾರೆ. ನೀ ಏನ್ ಮಾಡ್ಬೇಕಂದ್ರೆ ಅವರ ಪಾಲನ್ನ ಕೊಟ್ಟು ಬಿಡು. ಯಾಕಂದ್ರೆ ಅವನಲ್ಲಿ ಯಾರ್ಯಾರಿದ್ದಾರೆ, ಸೇಡು ತುಂಬಿದಿ ಸರ್ಪದಂತೆ. ನೋಡ್ರಿ, ನಾವು ಹೇಳ್ತೀವಿ ಹಾವಿಗೆ 12 ವರ್ಷ ಸೇಡಿರುತ್ತೆ ಅಂತೆ, ಹಂಗೆ ಸೇಡು ತುಂಬಿಕೊಂಡಿರುವಂತ ಭೀಮ ಅವನ ಜೊತೆ ಇದ್ದಾನೆ, ಅರ್ಜುನ ಇದ್ದಾನೆ, ಮತ್ತೆ ಅವನ ಜೊತೆ ಸಾಕಷ್ಟು ಯಾರಿದ್ದಾರೆ, ಕೃಷ್ಣ ಪರಮಾತ್ಮ ಇದ್ದಾನೆ ಅವ್ರ ಜೊತೆಗೆ. ಆಮೇಲೆ ಕೃಷ್ಣ ಪರಮಾತ್ಮನ ಜೊತೆಗೆ ಯಾರ್ಯಾರಿದ್ದಾರೆ ಅಂದ್ರೆ ಅವನ ಕುಟುಂಬದ ಒಂದು ಯದುವಂಶರಾಜರು, ದೊಡ್ಡ ದೊಡ್ಡ ರಾಜರನ್ನ ಸೋಲಿಸಿದಂತ ಯದುವಂಶ ಕುಲವೇ ಕೃಷ್ಣ ಪರಮಾತ್ಮನ ಜೊತೆ ಇದೆ. ಕೃಷ್ಣ ಪರಮಾತ್ಮ ಯುಧಿಷ್ಠಿರನ ಜೊತೆ ಇದ್ದಾನೆ. ಇಷ್ಟೆಲ್ಲ ನೀನು ತಿಳಿದೂನು ನೀನು ಅವರಿಗೆ 5 ರಾಜ್ಯ ಕೊಡದೇ ಇದ್ರೆ ಅದು ತಪ್ಪಾಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಯದುವಂಶದವರು ಏನಾಗಿರ್ತಂದ್ರೆ, ಕೃಷ್ಣ ಪರಮಾತ್ಮ ಇಡೀ ಕಂಸನ್ನ ಕೊಂದಿರ್ತಾನೆ, ಜರಾಸಂಧರನ ಭೀಮನಿಂದ ಕೊಲಿಸಿರ್ತಾನೆ. ಹೀಗೆ ದೊಡ್ಡ ದೊಡ್ಡ ಒಂದು ರಾಜರನ್ನೆಲ್ಲ ಸೋಲಿಸಿದಂತ ಕೃಷ್ಣ ಪರಮಾತ್ಮ ಪಾಂಡವರ ಜೊತೆ ಇದ್ದಾನೆ. ಅದಕ್ಕಾಗಿ ನೀ ಇಂಥ ಅಪರಾಧ ಮಾಡ್ಬೇಡ, ಅವ್ರಿಗೆಲ್ಲರಿಗೂ ನೀನು ಏನ್ ಮಾಡ್ಬೇಕು, ರಾಜ್ಯವನ್ನ ಕೊಡ್ಬೇಕಂತ ಹೇಳಿ ವಿದುರ ಅಲ್ಲಿ ಸಲಹೆನ ಮಾಡ್ತಾರೆ. ಆದ್ರೆ ಏನ್ ಮಾಡ್ತಾರೆ, ನೀ ಏನ್ ಮಾಡ್ತಾ ಇದ್ದೀ, ಕೃಷ್ಣ ಪರಮಾತ್ಮನ ಒಂದು ಭಕ್ತರನ್ನ ವಿರೋಧ ಮಾಡ್ಕೋತಾ ಇದ್ದೀಯ. ಮತ್ತೆ ನೀನು ಏನ್ ಮಾಡ್ತಾ ಇದ್ದೀ, ಕೃಷ್ಣ ಭಕ್ತಿಯನ್ನ ನೀನು ಏನಂತ ತಗೋತಾ ಇಲ್ಲ. ಇದರಿಂದ ನೀ ದೊಡ್ಡ ಅಪರಾಧನ ಮಾಡ್ತಾ ಇದ್ದೀ, ಮತ್ತೆ ಈ ದೌರ್ಭಾಗ್ಯವನ್ನ ಅನುಭವಿಸ್ತೀನಿ. ಇದರಿಂದ ನಿನ್ನ ಇಡೀ ಕುಟುಂಬ ನಾಶ ಆಗುತ್ತೆ, ನೀನು ಒಳಿತ ಒಂದು ಆಗುದಿಲ್ಲ, ಇದು ನಿಂದು ತಪ್ಪು ಅಂತ ಹೇಳ್ತಾರೆ. ಯಾಕಂದ್ರೆ ಕೃಷ್ಣ ಪರಮಾತ್ಮ ಏನಾಗಿದ್ದಾನೆ, ದೇವೋತ್ತಮ ಪರಮ ಪುರುಷನಾದಂತ ವಿಷ್ಣು ಆಗಿದ್ದಾನೆ. ಆದ್ರೆ ನೀ ಏನ್ ಮಾಡ್ತಾ ಇದ್ದೀ, ದುರ್ಯೋಧನ ಅವನು ನನ್ನ ಮಗ ಅಂತ ಹೇಳಿ ಅಂತ ಇದೀಯ, ಆದ್ರೆ ಅವನು ಇಡೀ ನಿನ್ನ ಒಂದು ಕುಲ ನಾಶನೆ ಮಾಡ್ತಾನೆ. ನಿನ್ನ ಮರಣಾನಂತರ ರಕ್ಷಿಸಬೇಕಾದ್ರೆ ಒಬ್ಬ ಧರ್ಮ ಮಗ ಇರಬೇಕು, ಆದ್ರೆ ದುರ್ಯೋಧನ ಇದ್ರೆ ಅಸಾಧ್ಯ ಆಗುತ್ತೆ. ಅದಕ್ಕೆ ನೀನು ಕೃಷ್ಣ ಪರಮಾತ್ಮನ ನಂಬಿ ಪಾಂಡವ ಪುತ್ರರಿಗೆ ನೀನು ರಾಜ್ಯವನ್ನು ಕೊಡು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಇದನ್ನೆಲ್ಲವನ್ನ ಕೇಳಿದಂತ ಅಲ್ಲೇ ಪಕ್ಕದಲ್ಲಿರುವಂತಹ ಯಾರು ದುರ್ಯೋಧನಿಗೆ ಸಿಟ್ಟು ಬಂದ್ಬಿಡುತ್ತೆ. ಕೋಪದಿಂದ ಏನ್ ಮಾಡ್ತಾನೆ, ಅವನು ಕೊಬ್ಬಿದಂತಹ ತುಟಿಗಳ ಕಂಪಿಸಿದಂತಹ ದುರ್ಯೋಧನ ವಿರೋಧನಿಗೆ ತನ್ನ ಚಿಕ್ಕಪ್ಪನಿಗೆ ಅವಮಾನಿಸ್ಬಿಡ್ತಾನೆ. ಮತ್ತೆ ಅಲ್ಲೇ ಪಕ್ಕದಲ್ಲಿ ಕರ್ಣ ಇರ್ತಾನೆ, ಮತ್ತೆ ಅವರೆಲ್ಲ ಸಹೋದರರು ಅಲ್ಲೇ ಇರ್ತಾರೆ, ಅವರ ಮಾವ ಶಕುನಿ ಸಹ ಇರ್ತಾರೆ. ಅವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ಸಿಟ್ಟು ಬಂದು ದುರ್ಯೋಧನ ಹೇಳ್ತಾನೆ, ಈ ದಾಸಿ ಪುತ್ರನ ಈ ರಾಜ್ಯಕ್ಕೆ ಯಾಕೆ ಕರೆಸಿದ್ರು, ಈ ರಾಜ್ಯ ಸಭೆ ಗ್ರಹಕ್ಕೆ ಯಾರು ಬಾ ಅಂತ ಹೇಳಿದ್ರು, ಇವರಿಗೆ ಯಾರ ಪೋಷಣೆಯಿಂದ ಬೆಳೆದಿರ್ತಾನೆ, ನಮ್ಮ ಪೋಷಣೆಯಿಂದ ಬೆಳೆದಂತ ಇವನು ನಮಗೇನೆ ಏನ್ ಮಾಡ್ತಾ ಇದ್ದಾನೆ, ನಿರ್ದೇಶನ ಕೊಡ್ತಾ ಇದ್ದಾನೆ, ರಾಜ್ಯವನ್ನ ಕೊಡು ಅಂತ ಹೇಳಿ. ಈ ಗೂಢಾಚಾರ ಕೆಲಸ ಅಂದ್ರೆ ನೀಚ ಅಂತ ಹೇಳಿ ಸಂಬೋಧಿಸ್ತಾರೆ ದುರ್ಯೋಧನ. ಬಹಳ ಕೋಪದಿಂದ ಮಾತಾಡ್ತಾರೆ. ಗೂಢಾಚಾರ ಕೆಲಸ ಮಾಡ್ತಾ ಇದ್ದಾನೆ ಇವನು ಪಾಂಡವರ ಸಲುವಾಗಿ, ಇವ್ರನ್ನ ಕೂಡಲೇ ಏನ್ ಮಾಡ್ಬೇಕು, ಇವ್ರನ್ನ ಅರಮನೆಯಿಂದ ಹೊರದಬ್ಬಿ ಬಿಡಿ. ಮತ್ತೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಉಸಿರಾಡಕ್ ಅಷ್ಟೇ ಬಿಡಿ, ಅವರ ದೇಹವನ್ನೆಲ್ಲಾನು ಈ ರಾಜ್ಯದಿಂದನೇ ಹೊರದಬ್ಬಿಸಿ ಬಿಡಿ ಅಂತ ಹೇಳಿ ಸಿಕ್ಕಾಪಟ್ಟಿ ಕೋಪದಿಂದ ಮಾತಾಡ್ಬಿಡ್ತಾನೆ ದುರ್ಯೋಧನ. ಯಾಕಂದ್ರೆ ವಿದುರ ಯಾರಾಗಿರ್ತಾರೆ, ದಾಸಿ ಪುತ್ರ ಆಗಿರ್ತಾರೆ, ಅವರಿಗೆ ಒಂದು ಸಿಂಹಾಸನದ ಮೇಲೆ ಹಕ್ಕಿರುವುದಿಲ್ಲ. ಮತ್ತೆ ವಿದುರ ಬಹಳ ಸಮಾಧಾನವಾಗಿರ್ತಾನೆ. ಹೀಗಾಗಿ ಅವರಿಗೆ ಕೋಪ ಬಂದು ದುರ್ಯೋಧನ ಏನ್ ಮಾಡ್ತಾನೆ, ವಿದುರನನ್ನ ಅರಮನೆಯಿಂದ ಹೊರಗೆ ದಬ್ಬಕ್ಕೆ ಹೇಳ್ಬಿಡ್ತಾನೆ. ಇದರಿಂದ ಬಹಳ ಅವಮಾನಿತರಾಗಿದ್ದಾರೆ ಯಾರು, ವಿದುರ. ಅವನಿಗೆ ಅತಿಯಾದ ನೋವಾಗ್ಬಿಡುತ್ತೆ. ಅಯ್ಯೋ, ನನ್ನನ್ನ ಇಲ್ಲಿ ರಾಜ್ಯದಿಂದ ಹೊರದಬ್ಬಿಸ್ಬಿಟ್ಟಲ್ಲ ಅಂತ ಹೇಳಿ ಅವರು ಏನು ಒಂದು ಮಾತನಾಡದೆ ಏನ್ ಮಾಡ್ತಾರೆ, ಅವರಿಗೆ ತನ್ನ ಒಂದು ಬಿಲ್ಲು ಬಾಣ ಇರುತ್ತಲ್ಲ ಅದನ್ನ ರಾಜ್ಯದಿಂದ ಹೊರಗಿಟ್ಟು ಆ ಒಂದು ತನ್ನ ಅರಮನೆಯನ್ನ ಬಿಟ್ಟು ಹೋಗ್ಬಿಡ್ತಾರೆ. ಅವ್ರಿಗೆ ಏನು ಅದರಿಂದ ವಿಷಾದ ಆಗುದಿಲ್ಲ, ಯಾಕಂದ್ರೆ ಅವರಿಗೆ ಆ ರಾಜ್ಯದ ಬಗ್ಗೆ ಮೋಹ ಇರುವುದಿಲ್ಲ. ಆದ್ರೆ ಅತಿಯಾಗಿ ಅವರಿಗೆ ಅವಮಾನಿಸಿದ್ದಕ್ಕಾಗಿ ಒಂದ್ ಸ್ವಲ್ಪ ಅವರಿಗೆ ವ್ಯಥೆ ಪಡುತ್ತಾರೆ. ಯಾಕಂದ್ರೆ ಎಲ್ಲವೂ ಇಲ್ಲಿ ಒಂದು ಶ್ಲೋಕ ಕೊಟ್ಟಿದ್ದಾರೆ, ಏನಂದ್ರೆ ಪ್ರಕೃತಿ ಕ್ರಿಯಮಾನಾನಿ ಗುಣೇ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮುಣಾತ್ಮ ಕರ್ತಾರಂ ಇತಿ ಮನ್ಯತೆ. ನೋಡ್ರಿ, ಎಲ್ಲವೂ ನಮ್ಮ ಪ್ರಕೃತಿಯಿಂದನೇ ಆಗ್ತಾ ಇದ್ರುನು ಅಹಂಕಾರ ವಿಮುಣಾತ್ಮ ಏನ್ ಮಾಡ್ತಾನೆ, ಎಲ್ಲವೂ ನನ್ನಿಂದ ಆಗ್ತಾ ಇದೆ ಅಂತ ತಿಳ್ಕೊಂಡಿರ್ತಾನೆ. ಆದರೆ ವಿದುರ ಇದೆಲ್ಲವೂ ದುರ್ಯೋಧನ ತನ್ನಿಂದ ಆಗ್ತಾ ಇದೆ ಅಂತ ತಿಳ್ಕೊಂಡ್ರು ಆ ವಿದುರ ಏನೋ ತಿಳ್ಕೊಂಡಿರುತ್ತೆ, ಇವೆಲ್ಲ ಕರ್ಮಾನುಸಾರವಾಗಿ ಆಗ್ತಾ ಇರುತ್ತೆ. ನಮ್ಗೆ
ಒಂದು ಪ್ರಭಾವ ಬೀರಿಸಲು ಅಥವಾ ನಮ್ಮಲ್ಲಿ ಏನೋ ಒಂದು ಬದಲಾವಣೆ ಸಲುವಾಗಿ ಪರಮಾತ್ಮ ಈ ನಡೆಸ್ತಾ ಇರ್ತಾನೆ ಅಂತ ತಿಳ್ಕೊಂಡಿರ್ತಾನೆ ಅಂತ ಹೇಳಿ ಅದೆಲ್ಲ ಗೊತ್ತಿತ್ತು ವಿದುರನಿಗೆ. ಹೀಗಾಗಿ ಅವರು ಒಂದೂ ಮಾತನಾಡದೆ ಆ ರಾಜ್ಯವನ್ನ ಬಿಟ್ಟು ಅದರಿಂದ ರಾಜ್ಯವನ್ನ ಬಿಟ್ಟು ತ್ಯಜಿಸಿ ಹೋಗ್ಬಿಡ್ತಾರೆ. ಅಲ್ಲಿಂದ ಹಸ್ತಿನಾಪುರ ಅವರು ಒಂದು ರಾಜ್ಯವನ್ನ ತ್ಯಜಿಸಿದ ನಂತರ ಏನ್ ಮಾಡ್ತಾರೆ, ಭಗವಂತನ ಪಾದ ಪದ್ಮಗಳನ್ನೇ ನಂಬಿ ಅವರ ಒಂದು ಅನೇಕ ಯಾತ್ರಾ ಸ್ಥಳಕ್ಕೆ ಅವರು ಹೋಗ್ತಾರೆ. ಪರಮ ಉತ್ಕರ್ಷವಾದ ಪುಣ್ಯ ಜೀವನ ಪಡೆಯಕ್ಕೆ ಅವ್ರು ಏನ್ ಮಾಡ್ತಾರೋ ಸಾವಿರಾರು ದಿವ್ಯ ರೂಪಗಳಿರುವಂತಹ ಪುಣ್ಯ ಕ್ಷೇತ್ರಕ್ಕೆ ಹೋಗ್ತಾರೆ. ಅದಕ್ಕೆ ಇಸ್ಕಾನ್ ಆಗಿರ್ಬೋದು ಅಥವಾ ಕೃಷ್ಣ ಭಕ್ತಿಯಲ್ಲಿ ನಮಗೂ ಸಹ ಯಾತ್ರೆ ಮಾಡೋಕೆ ಅವಕಾಶವನ್ನ ಕೊಡ್ತಾರೆ ನೋಡಿ. ಎಲ್ಲ ಯಾತ್ರಾ ಸ್ಥಳಗಳು ಸುಮ್ನೆ ಅವು ಹೋಗುದಲ್ಲ ಅಥವಾ ಹೋಗಿ ಅಲ್ಲಿ ಎಂಜಾಯ್ ಮಾಡೋಕ್ಕಲ್ಲ ನಮ್ಗೆ ಯಾತ್ರೆಗಳಿರೋದು. ಅಲ್ಲಿ ಏನಾಗಿರ್ತಂದ್ರೆ ಕೃಷ್ಣ ಪರಮಾತ್ಮನ ಅಂಶ ಆಗಿರ್ಬೋದು, ಅವನ ಸಾಂಶ ಅವತಾರದ ಬೇರೆ ಬೇರೆ ಅವತಾರಗಳ ಒಂದು ವಿಗ್ರಹಗಳಿರ್ಬೋದು, ಅವನ ಅವತಾರದ ಒಂದು ಕ್ಷೇತ್ರ ಆಗಿರ್ಬೋದು, ಅಥವಾ ಅವನು ಹಿಂದಿನ ಒಂದು ಯುಗದಲ್ಲಿ ಅವನ ಅವತಾರವಾಗಿದಂತ ಅವನು ಅಡ್ಡಾಡಿ ಇರುವಂತ ಸ್ಥಳ ಆಗಿರ್ಬೋದು, ಕುಂಡಗಳಾಗಿರ್ಬೋದು, ಅವನ್ನೆಲ್ಲ ನಾವು ನೋಡಿ ಆ ಕ್ಷೇತ್ರ ಮಹಿಮೆ ತಿಳ್ಕೊಂಡು ನಮ್ಮ ಭಕ್ತಿ ಪಥವನ್ನ ಹೆಚ್ಚು ಮಾಡಬೇಕು, ನಮ್ಮ ಪುಣ್ಯವನ್ನು ವೃದ್ಧಿಸುವ ಸಲುವಾಗಿ ಅವೆಲ್ಲ ಕ್ಷೇತ್ರಗಳಿರ್ತವೆ. ಅದಕ್ಕೆ ನಾವು ಸಹ ಯಾತ್ರೆಯನ್ನ ಮಾಡ್ಬೇಕಂತ ಇದರಿಂದ ನಮಗೆ ಗೊತ್ತಾಗುತ್ತೆ. ಹೀಗಾಗಿ ಇಲ್ಲಿ ವಿದುರ ಏನ್ ಮಾಡ್ತಾನೆ, ಎಲ್ಲ ಒಂದು ಕ್ಷೇತ್ರವನ್ನ ನಾನು ಸುತ್ತಾಕ್ಬೇಕು, ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಹೇಳಿ ಅವರಿಗೆ ಅನಿಸ್ಬಿಡುತ್ತೆ. ಅದಕ್ಕಾಗಿ ಅವರೆಲ್ಲ ತೀರ್ಥಕ್ಷೇತ್ರಕ್ಕೆ ತೆರಳಿ ಬಿಡ್ತಾರೆ. ಅವ್ರು ಏನ್ ತಿಳ್ಕೊತಾನೆ ಅಂದ್ರೆ ಇವೆಲ್ಲ ಪೂರ್ವ ಜನ್ಮದ ಪುಣ್ಯ ಫಲಗಳು ನನಗೆ ಯಾವುದೋ ಒಂದು ಕೃತಿಗಾಗಿ ನನ್ನ ಪುಣ್ಯ ಕರ್ಮದ ಸಲುವಾಗಿ ಇವೆಲ್ಲ ನಾನು ದಿವ್ಯ ದರ್ಶನ ಮಾಡೋಕೆ ಶಕ್ತಿ ಸಿಕ್ಕಿದೆ, ಖುಷಿ ಆಗ್ತಾ ಇದೆ ಅಂತ ಅವ್ರು ಬಹಳ ಸಂತೋಷ ಪಡ್ತಾರೆ. ಇಲ್ಲಿ ಒಂದು ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ, ಅರ್ಚಾ ವಿಗ್ರಹಗಳ ಬಗ್ಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ಅರ್ಚಾ ವಿಗ್ರಹಗಳನ್ನ ಒಂದು ಮೂರ್ತಿ ಅಥವಾ ಕಲ್ಲು ಅಥವಾ ಯಾವುದೋ ಒಂದು ಲೋಹದಿಂದ ಮಾಡಿದ್ದಂತ ತಿಳ್ಕೋಬಾರ್ದು. ಅವು ಸಾಕ್ಷಾತ್ ಪರಮಾತ್ಮನ ರೂಪ ಆಗಿರುತ್ತವೆ. ಆ ಒಂದು ಅರ್ಚಾ ವಿಗ್ರಹದ ಮೇಲೆ ನಮಗೆ ಪೂರ್ತಿ ನಂಬಿಕೆ ಇಟ್ಕೋಬೇಕು ಅಂತ ಹೇಳ್ಬೇಕು, ತಿಳ್ಕೊಬೇಕಂತ ಹೇಳ್ತಾರೆ. ಯಾಕಂದ್ರೆ ಮೂರ್ಖರು ಏನ್ ತಿಳ್ಕೊಂಡಿರ್ತಾರೆ, ಇವೆಲ್ಲ ಮೂರ್ತಿಗಳು ಒಂದು ಪ್ರತಿಮೆಗಳು, ಇವಕ್ಕೆ ಏನು ಶಕ್ತಿ ಇಲ್ಲ ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ಭಕ್ತರಾದರು ಅದರ ಬಗ್ಗೆ ನಾವು ಹೆಚ್ಚಿನ ಒಂದು ಪರಿಶುದ್ಧತೆಯಿಂದ ನಾವು ಅದರ ಮೇಲೆ ನಂಬಿಕೆ ಇಟ್ಕೋಬೇಕಂತ ಹೇಳಿ ಇಲ್ಲಿ ಭಾವಾರ್ಥದಲ್ಲಿ ನಮಗೆ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಹೇಳ್ತಾರಂದ್ರೆ ಎಲ್ಲ ಕ್ಷೇತ್ರಗಳಾಗಿರ್ಬೋದು ಅರ್ಚಾ ಮೂರ್ತಿಗಳನ್ನ ಚೈತನ್ಯ ಚರಿತಾಮೃತದ ಒಂದು 2 ಶ್ಲೋಕಗಳನ್ನು ಕೊಟ್ಟಿದ್ದಾರೆ. ಭಗವಂತನು ಭಕ್ತರಿಗೆ ಸಂತೋಷ ಕೊಡುವ ಸಲುವಾಗಿ ಶ್ರೀ ಸಾಮಾನ್ಯರಿಗೆ ತಮ್ಮ ಪಾಪ ವಿಮೋಚನೆಗಾಗಿ ಸೌಕರ್ಯ ಒದಗಿಸುವ ಸಲುವಾಗಿ ಒಂದು ಧಾರ್ಮಿಕ ತತ್ವಗಳನ್ನು ಸ್ಥಾಪಿಸುವ ಸಲುವಾಗಿ ಈ ಒಂದು ಕ್ಷೇತ್ರಗಳನ್ನ ಮಾಡಿದ್ದಾನೆ. ಆ ಕ್ಷೇತ್ರಗಳಲ್ಲಿ ಏನ್ ಮಾಡಿದ್ದಾರೆ, ಅರ್ಚಾ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾನೆ ಭಗವಂತ. ಅದಕ್ಕಾಗಿ ಅವನ್ನೆಲ್ಲ ನೋಡಿ ನಾವು ಪುಣ್ಯವನ್ನ ಸಂಪಾದಿಸಬೇಕು, ಭಕ್ತಿಯನ್ನು ಹೆಚ್ಚಿಸಿ ಮಾಡಬೇಕು ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಇನ್ನ 18ನೇ ಶ್ಲೋಕ 18, 19ರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ವಿದುರ ಹೀಗೆ ಭೂಮಿಯನ್ನ ಸಂಚಾರ ಮಾಡ್ತಾ ಪರಮ ಪ್ರಭುವಿನ ಶ್ರೀಹರಿನ ಸೇವೆ ಮಾಡುತ್ತಾ ಅವನ ಸಂತೋಷಗೊಳಿಸ್ತಾ ಕೆಲಸ ಮಾಡ್ತಿರ್ತಾರೆ. ಆಮೇಲೆ ಅವನ ವೃತ್ತಿ ಏನ್ ಸೇವೆ ಇರುತ್ತೆ ಅದು ಅವ್ರಿಗೆ ಸ್ವತಂತ್ರವನ್ನ ಆಗಿದ್ದಿತ್ತು. ಆಮೇಲೆ ಅವರು ವೇಷ ಏನಾಗಿತ್ತ ನೋಡ್ರಿ, ಹೇಳ್ತಾರೆ ತಿರುಕ ವೇಷದಲ್ಲಿದ್ರು. ಯಾಕಂದ್ರೆ ಅವ್ರಿಗೆ ಆ ಒಂದು ವೇಳೆಯಲ್ಲಿ ಬಟ್ಟೆ ಏನಾಗಿತ್ತು, ಹರಿದು ಹೋಗಿತ್ತು, ತಿರುಕನ ವೇಷದಲ್ಲಿದ್ರು, ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿತ್ತು ಅಂತ ಹೇಳ್ತಾರೆ. ಆಮೇಲೆ ತಲೆ ಬಾಚಿಕೊಳ್ಳದೆ ಇದ್ದರೂ ಮಲಗಲು ಶಯ್ಯ ಇಲ್ಲದರು, ಯಾವುದೇ ಒಂದು ಅವರಿಗೆ ಹೊದ್ದುಕೊಳ್ಳಲು ಬಟ್ಟೆ ಇರದೇ ಇದ್ರು, ಪುಣ್ಯ ತೀರ್ಥಗಳಲ್ಲಿ ತೀರ್ಥ ಸ್ನಾನ ಮಾಡ್ತಾ ಅವರು ಪವಿತ್ರರಾಗಿದ್ರು. ಯಾಕಂದ್ರೆ ಒಂದು ವ್ಯಕ್ತಿಗಳನ್ನ ನಾವು ಅವರ ಬಟ್ಟೆಯಿಂದ ಆಗಿರ್ಬೋದು ಆಕಾರ ವಿಕಾರಗಳಿಂದ ನೋಡಬಾರ್ದು, ಅವರು ಎಷ್ಟು ಪವಿತ್ರರಾಗಿದ್ದಾರೆ ಅಂತ ನೋಡ್ಕೋಬೇಕು. ಹಾಗೆ ಇಲ್ಲಿ ಏನಾಗಿತ್ತು, ಅವರು ನಿರಂತರವಾಗಿ ಪ್ರತಿದಿನ ಎಲ್ಲ ಕ್ಷೇತ್ರವನ್ನು ದರ್ಶನ ಮಾಡ್ತಾ ಮಾಡ್ತಾ ಶ್ರೀಹರಿಯನ್ನ ಸಂತುಷ್ಟಗೊಳಿಸ್ತಾ ಅವರು ತುಂಬಾ ಪವಿತ್ರರಾಗಿದ್ರು. ಹಾಗಾದ್ರೂ ಸಹ ಅವರು, ಯಾಕಂದ್ರೆ ರಾಜ್ಯವೇ ಇಡೀ ಹಸ್ತಿನಾಪುರದ ರಾಜ್ಯ ಇಡೀ ಧೃತರಾಷ್ಟ್ರ ಆಗಿತ್ತು, ಅಲ್ಲೆಲ್ಲ ತನ್ನ ಸಂಬಂಧಿಕರಾಗಿದ್ರು ಅವ್ರು ಯಾರ ತಮ್ಮ ಬಂಧುಗಳ ಕಣ್ಣಿಗೂ ಸಹ ಅವರು ಬೀಳ್ತಾ ಇರ್ಲಿಲ್ಲ. ಅಷ್ಟು ಅವ್ರಿಗೆ ಯಾರಿಗೂ ಕಣ್ಣಿಗೆ ಕಾಣಿಸ್ತಾ ಹಾಗೆ ಸಂಚಾರವನ್ನ ಮಾಡ್ತಾ ಇದ್ರು ಅಂತೇಳಿ ಇಲ್ಲಿ ಹೇಳ್ತಾರೆ. ಆಮೇಲೆ ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ, ಹೀಗೆ ಅವರು ವಿದುರ ಏನ್ ಮಾಡ್ತಾರೆ, ಭಾರತ ವರ್ಷದ ಅನೇಕ ತೀರ್ಥ ಕ್ಷೇತ್ರಗಳಿಗೆ ಪ್ರಯಾಣ ಮಾಡುತ್ತಿದ್ದಾಗ ಅವರು ಪ್ರಭಾಸ ಕ್ಷೇತ್ರಕ್ಕೆ ಬರ್ತಾರೆ ನೋಡ್ರಿ. ಆವಾಗ ಅವರು ಪ್ರಯಾಣ ಮಾಡುತ್ತಾ ಇದ್ದಾಗ ಇಡೀ ಒಂದು 18 ದಿವಸದ ಯುದ್ಧ ಮುಗಿದು ಹೋಗಿರುತ್ತೆ. ಆ ಒಂದು ವೇಳೆಯಲ್ಲಿ ಯುಧಿಷ್ಠರನೇ ಏನಾಗಿರ್ತಾನೆ, ರಾಜ್ಯವನ್ನ ಆಳ್ತಾ ಇರ್ತಾರೆ. ಯುಧಿಷ್ಠರ ರಾಜ ಇಡೀ ಒಂದು ಭಾರತವನ್ನ ದೇಶವನ್ನೇ ಆಳ್ತಾ ಇರ್ತಾರೆ. ಅಷ್ಟು ಕಾಲಾಗಿರುತ್ತೆ ಅವರಿಗೆ ಒಂದು ಪ್ರಯಾಣದ ಒಂದು ಕಾಲ. ನಂತರ ಏನಾಗುತ್ತೆ, ಬಿದಿರಿನ ತಿಕ್ಕಾಟದಿಂದ ಹೇಗೆ ಬೆಂಕಿಯಲ್ಲಿ ಒಂದು ಅರಣ್ಯ ಹೇಗೆ ಸುಟ್ಟು ಭಸ್ಮ ಆಗುತ್ತಲ್ಲ, ಹಾಗೆ ಈ ಯುದ್ಧದಲ್ಲಿ ಎಲ್ಲವೂ ನಾಶವಾಗಿ ಯುಧಿಷ್ಠಿರ ಮತ್ತೆ ರಾಜ್ಯವನ್ನ ಸಂಪಾದಿಸಿದ್ದಾನೆ, ಅವನೇ ರಾಜನಾಗಿದ್ದಾನೆ ಅಂತ ಹೇಳಿ
ಆ ಒಂದು ಪ್ರಯಾಣ ವೇಳದಲ್ಲಿ ವಿದುರನಿಗೆ ಗೊತ್ತಾಗುತ್ತೆ. ನಂತರ ಅವ್ರು ಏನ್ ಮಾಡ್ತಾರೆ, ಸರಸ್ವತಿ ನದಿಯು, ಆಗ ಸರಸ್ವತಿ ನಮಗೆ ಕಾಣಿಸ್ತಾ ಇತ್ತು, ಈಗ ಅದು ಗೌಪ್ಯ ಆಗಿದೆ, ಕಾಣಿಸುವುದಿಲ್ಲ. ಆದ್ರೆ ಆಗಿನ ಕಾಲದಲ್ಲಿ ಸರಸ್ವತಿ ನದಿ ಹರಿತಿತ್ತು. ಆ ಒಂದು ಹರಿಯುತ್ತಿರುವಂತಹ ಪಶ್ಚಿಮ ದಿಕ್ಕಿನತ್ತ ಏನ್ ಮಾಡ್ತಾರೆ, ವಿದುರರು ಹೋಗ್ತಾರೆ. ಅಲ್ಲಿ ಹೋಗಿ ಅಲ್ಲಿ 11 ಕ್ಷೇತ್ರಗಳಿವೆ ಅಂತೆ. ಅವು ಯಾವ್ಯಾವ ಅಂತ ಇಲ್ಲಿ ಕೊಟ್ಟಿದ್ದಾರೆ, ತ್ರಿತಾ, ಉಶನ, ಮನು, ಋತು, ಅಗ್ನಿ, ಅಸಿತ, ವಾಯು, ಸುಧಾಸ, ಗೋ, ಗುಹ, ಶ್ರಾದ್ದ ದೇವ. ಹೀಗೆ 11 ಕ್ಷೇತ್ರಗಳನ್ನ ಏನ್ ಮಾಡ್ತಾರೆ ವಿದುರರು, ಎಲ್ಲವನ್ನ ದರ್ಶನ ಮಾಡ್ತಾರೆ, ಭಗವಂತನನ್ನ ಪ್ರೀತಗೊಳಿಸ್ತಾರೆ. ನಂತರ ಏನ್ ಮಾಡ್ತಾರೆ ಅವರು, ಅತ್ಯಂತ ಶ್ರೀಮಂತ ಪ್ರಾಂತ್ಯಗಳು ಆಗಿನ ಕಾಲದಲ್ಲಿ ಇರುವಂತಹ ಸೂರತ್ ಆಗಿರ್ಬೋದು, ಸೌವೀರ, ಮತ್ಸ್ಯ ಮತ್ತು ಪುರಂಜಾಗಲವೆಂಬ ಪ್ರಸಿದ್ಧವಾಗಿದ್ದಂತಹ ಪಶ್ಚಿಮ ಭಾರತವನ್ನು ದಾಟಿ ಹೋಗ್ತಾರೆ. ನಂತರ ಅವರು ಕೊನೆಗೆ ಏನ್ ಮಾಡ್ತಾರೆ, ಯಮುನಾ ನದಿಯ ದಂಡೆಯನ್ನ ತಲುಪಿಸ್ತಾರೆ. ಏನ್ ಮಾಡ್ತಾರೆ, ಭಗವಾನ್ ಶ್ರೀ ಕೃಷ್ಣನ ಮಹಾನ್ ಭಕ್ತನಾದ ಉದ್ಧವನನ್ನ ಸಂಧಿಸ್ತಾರೆ. ಅಲ್ಲಿ ಏನಾಯ್ತು, ಮೈತ್ರೇಯರ ಮುಂದಿನ ಒಂದು ಭಾಗದಲ್ಲಿ, ಮುಂದಿನ ಅಧ್ಯಾಯಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನ ಮೈತ್ರೇಯರ ಜೊತೆ ಏನೇನು ಪ್ರಶ್ನೆ ಮಾಡಿದ್ರಂತ ನಾವು ಇನ್ನೂ ಅಭ್ಯಾಸ ಮಾಡಬಹುದು. ಇಲ್ಲಿ ಉದ್ಧವ ಸಿಗ್ತಾರೆ ಅವರಿಗೆ. ಉದ್ಧವ ಸಿಕ್ಕಳು ಅವ್ರಿಗೆ ಭಾರಿ ಖುಷಿ ಆಗುತ್ತೆ. ಯಾಕಂದ್ರೆ ಉದ್ಧವನು ಸಹ ಅವರಿಗೆ ಸಂಬಂಧಿಯಾಗಿರ್ತಾನೆ, ಕೃಷ್ಣನ ಸಂಬಂಧಿ, ಅವನು ಸಹೋದರ ಸಂಬಂಧಿಯಾಗಿರ್ತಾನೆ. ಹೀಗಾಗಿ ಅವರಿಗೆ ಬಹಳ ಖುಷಿ ಆಗುತ್ತೆ. ಅವರಿಗೆ ಉದ್ಧವ ಸಿಕ್ಕಿದಕ್ಕಳು ಏನ್ ಮಾಡ್ತಾರೆ, ಪ್ರೀತಿ ವಾತ್ಸಲ್ಯದಿಂದ ಅವರನ್ನ ಆಲಂಗಿಸಿ ಬಿಡ್ತಾರೆ. ಆಲಂಗಿಸಿ ಏನ್ ಮಾಡ್ತಾರೆ, ತಮ್ಮ ಕುಟುಂಬದ ಬಗ್ಗೆ, ಶ್ರೀಕೃಷ್ಣನ ಕುಟುಂಬದ ಬಗ್ಗೆ ಮತ್ತೆ ಯುಧಿಷ್ಠರನ ಕುಟುಂಬದ ಬಗ್ಗೆ ಎಲ್ಲವನ್ನ ಕೇಳ್ತಾ ಹೋಗ್ತಾರೆ. ಯಾಕಂದ್ರೆ ಆ ವೇಳೆಗೆ ಅವರಿಗೆ ಯುದ್ಧ ಆಗಿತ್ತು, ಆಮೇಲೆ ಯುಧಿಷ್ಠರ ಮಹಾರಾಜ ರಾಜ ಆಗಿದ್ದಾನೆ ಅಂತ ಹೇಳಿ ಎಲ್ಲವೂ ಗೊತ್ತಿರುತ್ತೆ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಅದರ ಬಗ್ಗೆ ಅವರು ಕೇಳೋಕೆ ಕುತೂಹಲ ಹಾಕ್ತಾರೆ. ಅದನ್ನ ಅವರು ಉದ್ಧವನ ಜೊತೆ ಒಂದು ಪ್ರಶ್ನೆಗಳ ಮೂಲಕ ಕೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಭಗವಂತನ ಕಮಲ ಪುಷ್ಪದಿಂದ, ಬ್ರಹ್ಮ ಏನಿರ್ತಾರೆ, ಭಗವಂತನ ಕಮಲ ಪುಷ್ಪದಿಂದ ಜನಿಸಿರ್ತಾರಲ್ಲ, ಅವರ ಕೋರಿಕೆಯಂತೆ, ಬ್ರಹ್ಮನ ಒಂದು ಕೋರಿಕೆಯಂತೆ ಕೃಷ್ಣ ಪರಮಾತ್ಮ ಏನು ಅವತಾರವೈತಿದ್ದಾನಲ್ಲ ಅಂತ, ಹಾಗೂ ಮತ್ತೆ ಪ್ರತಿಯೊಬ್ಬರನ್ನು ಉದ್ಧರಿಸುವ ಮೂಲಕ ಜಗತ್ತಿನ ಅಭ್ಯುದಯವನ್ನ ಮಾಡುವಂತಹ ದೇವೋತ್ತಮ ಪರಮ ಪುರುಷರು ಶೂರಸೇನನ ಮನೆಯಲ್ಲಿ ಕುಶಲವಾಗಿದ್ದಾರೆ. ತಮ್ಮ ತಾತನ ಮನೆಯಲ್ಲಿ, ಶೂರಸೇನ ಯಾರು, ತಾತ, ದೇವಕಿ ಅವರ ತಂದೆ. ಹೀಗಾಗಿ ಅವರು ಆರಾಮಾಗಿದ್ದಾರಾ ಅಂತ ಹೇಳಿ ಕೇಳ್ತಾರೆ. ಮೊದಲೇ ಪ್ರಶ್ನೆ ಉದ್ಧವನನ್ನ ಅದನ್ನ ಕೇಳ್ತಾರೆ. ಆಮೇಲೆ ಏನ್ ಕೇಳ್ತಾರೆ, ಕುರುಗಳ ಪರಮ ಮಿತ್ರನಾದಂದ ನಮ್ಮ ಭಾವ ವಸುದೇವ ಚೆನ್ನಾಗಿದ್ದಾನೆ, ಮತ್ತೆ ಅವನು ಬಲು ಉದಾರಿ, ತನ್ನ ಸಹೋದರಿಗೆ ಪಿತೃ ಸಮಾನನು ಮತ್ತು ತನ್ನ ಪತ್ನಿಯರಿಗೆ ಸದಾ ಸಂತೋಷದಾಯಕ. ಯಾರು ವಸುದೇವ ಅಂದ್ರೆ, ಕೃಷ್ಣ ಪರಮಾತ್ಮನ ತಂದೆ, ಹಡೆದ ತಂದೆ ಅಂತ. ಆ ತಂದೆ ಆರಾಮಾಗಿದ್ದಾನೆ. ಯಾಕಂದ್ರೆ ವಸುದೇವ ಒಂದು ಶ್ರೇಷ್ಠರಾಗಿದ್ರು, ಬಲು ಉದಾರಿಯಾಗಿದ್ರು, ಸಮಾಧಾನಿಯಾಗಿದ್ರು. ಅವರಿಗೆ 16 ಮಂದಿ ಪತ್ನಿಯರಾಗಿದ್ರು. ಅವರೆಲ್ಲರೂ ಆರಾಮಾಗಿದ್ದಾರೆ, ತಮ್ಮ ಪತ್ನಿಯರ ಜೊತೆ ಆರಾಮಾಗಿದ್ದಾರ ಅಂತ ಕೇಳ್ತಾರೆ. ಯಾಕಂದ್ರೆ ಕುಂತಿದೇವಿ ವಸುದೇವನ ತಂಗಿಯಾಗಿರ್ತಾಳೆ, ಅವರೆಲ್ಲರೂ ಸುಖಿಯಾಗಿದ್ದಾರೆ ಅಂತ ಹೇಳಿ ಇಲ್ಲಿ ಕೇಳ್ತಾರೆ. ಮತ್ತೇನ್ ಹೇಳ್ತಾರೆ ಅಂದ್ರೆ, ಉದ್ಧವನೇ, ನೀನು ಜನ್ಮದಲ್ಲಿ ಮನ್ಮಥನಾಗಿದ್ದ ಯಾದವರ ಪ್ರಧಾನ ದಂಡನಾಯಕನಾದಂತಹ ಪ್ರದ್ಯುಮ್ನ ಚೆನ್ನಾಗಿದ್ದಾನೆ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಎಲ್ಲ ಹೇಳ್ತೀವಿ ಈಗ ಏನಂದ್ರೆ, ಹೋಳಿ ಹಬ್ಬದಲ್ಲಿ ಯಾರು ಮನ್ಮಥನಾಗಿದ್ದಲ್ಲ, ಅವನು ಶಿವನಿಂದ ಭಸ್ಮನಾಗಿ ಸತ್ತು ಹೋಗಿರ್ತಾನೆ. ಅದಕ್ಕಾಗಿ ಅವನು ಸತ್ತು ಹೋದ ನಂತರ ಮನ್ಮಥನ ಮತ್ತೆ ಯಾವಾಗ ಹುಟ್ತಾನೆ ಅಂತ ಹೇಳಿ ಅವನ ಹೆಂಡತಿ ಕೇಳಿದಾಗ, ಪ್ರದ್ಯುಮ್ನ ರೂಪನಾಗಿ ಕೃಷ್ಣನ ಮಗನಾಗಿ ಜನಿಸ್ತಾನೆ ಅಂತ ಹೇಳಿ ಅಲ್ಲಿ ಶಿವ ಹೇಳಿರ್ತಾರೆ. ಹಾಗೆ ಇಲ್ಲಿ ಏನಾಗುತ್ತೆ, ಕೃಷ್ಣ ಒಂದು ದ್ವಾಪರ ಯುಗದಲ್ಲಿ ಕೃಷ್ಣನ ಮಗನಾಗಿ ಪ್ರದ್ಯುಮ್ನ ಹುಟ್ಟಿರ್ತಾನೆ. ಆ ಪ್ರದ್ಯುಮ್ನ ಆರಾಮಾಗಿದ್ದಾನ, ಹೇಗಿದ್ದಾರೆ ಅಂತ ಹೇಳಿ ಉದ್ಧವನಲ್ಲಿ ವಿಧುರ ಪ್ರಶ್ನೆ ಕೇಳ್ತಾರೆ. ಮತ್ತೆ ರುಕ್ಮಿಣಿ ಬ್ರಾಹ್ಮಣರ ಸಂತೃಪ್ತರನ್ನಾಗಿ ಮಾಡಿ ಅವರ ಅನುಗ್ರಹಾನುಸಾರ ಭಗವಾನ್ ಶ್ರೀಕೃಷ್ಣನಿಂದ ಪ್ರದ್ಯುಮ್ನನ ಪುತ್ರನಾಗಿ ಪಡ್ಕೊಂಡಿರ್ತಾಳೆ ರುಕ್ಮಿಣಿ. ಅವರೆಲ್ಲರೂ ಹೇಗಿದ್ದಾರೆ ಅಂತ ಹೇಳಿ ಇಲ್ಲಿ ಕೇಳ್ತಾರೆ. ಮತ್ತೇನ್ ಹೇಳ್ತಾರೆ, ಸಾಂಬ ಚೆನ್ನಾಗಿರುವನೇ, ಅವನು ಯಥಾವತ್ತಾಗಿ ದೇವೋತ್ತಮ ಪರಮ ಪುರುಷನನ್ನ ಪುತ್ರನ ಹೋಲ್ತಾನೆ. ಪೂರ್ವ ಜನ್ಮದಲ್ಲಿ ಏನಾಗಿರ್ತಾನೆ ಅಂದ್ರೆ, ಶಿವನ ಮತ್ತು ಪಾರ್ವತಿ ಮಗನಾಗಿ ಷಣ್ಮುಖ ಅಂದ್ರೆ ಕಾರ್ತಿಕೇಯನೇ ಜನಿಸಿರ್ತಾನೆ. ಅವನೇ ಇಲ್ಲಿ ದ್ವಾಪರ ಯುಗದಲ್ಲಿ ಏನಾಗಿರ್ತಾನೆ, ಕೃಷ್ಣ ಪರಮಾತ್ಮನ ಮಗನಾಗಿ ಸಾಂಬವನಾಗಿ ಜನಿಸಿರ್ತಾನೆ. ನೋಡ್ರಿ, ಇವರೆಲ್ಲರೂ ಯಾರು ನೋಡಿ, ಎಲ್ಲರೂ ಜನಸಾಮಾನ್ಯರಲ್ಲ. ಪ್ರದ್ಯುಮ್ನಾಗಿರ್ಬೋದು, ಅನಿರುದ್ಧ ಆಗಿರ್ಬೋದು, ಅವನೆಲ್ಲ ಒಂದು ಮಕ್ಕಳಾಗಿರ್ಬೋದು. ಇವರೆಲ್ಲರೂ ಏನಾಗಿರ್ತಾರೆ ಅಂದ್ರೆ, ಭಗವಾನ್ ಕೃಷ್ಣ ಪರಮಾತ್ಮ ಜನಿಸೋಕ್ಕಿಂತ ಮೊದಲು ಎಲ್ಲ ದೇವತೆಗಳಿಗೆ ಒಂದು ಆದೇಶ ಮಾಡಿರ್ತಾರೆ. ಯಾರು, ಕೃಷ್ಣ. ಏನಂದ್ರೆ, ನಾ ಬರೋಕ್ಕಿಂತ ಮೊದಲು ನೀವೆಲ್ಲರೂ ಒಂದೊಂದು ಅವತಾರದಲ್ಲಿ ಕಲಿಯುಗ ಇದು ದ್ವಾಪರಯುಗದಲ್ಲಿ
ಈ ಒಂದು ಭೂಲೋಕದಲ್ಲಿ ನೀವೆಲ್ಲರೂ ಜನನ ಆಗ್ಬೇಕು, ನಂತರ ನಾನು ಜನಿಸಿ ಬರ್ತೀನಿ ಅಂತ ಹೇಳಿ. ಯಾಕಂದ್ರೆ ಅದಕ್ಕಾಗಿ ಅವರು ಈ ಲೋಕ ಬಿಟ್ಟು ತೆರಳಬೇಕಾದ್ರೂ ಎಲ್ಲರನ್ನೂ ನಾಶ ಮಾಡೇನೆ ಹೋಗ್ತಾರೆ. ಅವರೆಲ್ಲರ ಜೊತೆ ಕೃಷ್ಣ ಪರಮಾತ್ಮ ಮತ್ತೆ ಅಷ್ಟನ್ನು ಏನ್ ಮಾಡ್ತಾರೆ, ಮತ್ತೆ ತಮ್ಮ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ಬೇರೆ ಬೇರೆ ಎಲ್ಲ ದೇವತೆಗಳನ್ನು ಆಯಾ ಲೋಕಕ್ಕೆ ಕಳಿಸ್ತಾರೆ. ಯಾಕಂದ್ರೆ ಇವರು ಎಲ್ಲರೂ, ಯಾಕಂದ್ರೆ ಕೃಷ್ಣ ಪರಮಾತ್ಮ ಅಂದ್ರೆ ಸಾಮಾನ್ಯನಲ್ಲ, ಅವನ ಜೊತೆ ಬರ್ಬೇಕಾದ್ರೆ ನಮಗೆ ಅಷ್ಟು ಯೋಗ್ಯತೆ ಇರೋದಿಲ್ಲ. ಅದಕ್ಕಾಗಿ ಎಲ್ಲ ದೇವತೆಗಳೇ ಅವನ ಸಂಗಡಿಗರಾಗಿ, ಮಕ್ಕಳಾಗಿ, ಹೆಂಡತಿ, ಸಹೋದರನಾಗಿ, ತಾತ, ಎಲ್ಲರೂ ಇವರಷ್ಟು ಎಲೆಯಾಗಿರ್ತಾರೆ, ದೇವತೆಗಳಾಗಿರ್ತಾರೆ. ಹೇಳ್ತಾರೆ ಇಲ್ಲಿ, ಅವನ ಎಲ್ಲವೂ ಅವನ ಜನಿಸಕ್ಕಿಂತ ಮೊದಲು ಇವರೆಲ್ಲರೂ ಈ ಒಂದು ಭೂಲೋಕದಲ್ಲಿ ಜನನನ್ನ ಪಡೆದಿರ್ತಾರೆ. ಅದಕ್ಕಾಗಿ ಪ್ರದ್ಯುಮ್ನ ಆಗಿರ್ಬೋದು, ಸಾಂಬ ಆಗಿರ್ಬೋದು, ಉದ್ದವ ಯಾರಂದ್ರೆ ವಸುಗಳಲ್ಲಿ ಒಬ್ಬ ಆಗಿರ್ತಾನೆ, ದೇವತೆ ಅವನು ಸಹ, ಸಾಂಬ ದೇವತೆ, ಪ್ರದ್ಯುಮ್ನ ಸಹ ದೇವತೆ. ಹೀಗೆ ಎಲ್ಲ ದೇವತೆಗಳು ಸಹ ಏನ್ ಮಾಡುತ್ತಾರೆ, ಕೃಷ್ಣ ಪರಮಾತ್ಮನಾಗ ಒಂದು ಸಂಗಡಿಗರಾಗಿ, ಸಂಬಂಧಿಕರಾಗಿ ಇಲ್ಲಿ ಜನನ ಬಂದಿರ್ತಾರೆ. ಇದನ್ನೆಲ್ಲ ನಾವು ತಿಳ್ಕೋಬೇಕು. ನಂತರ ಏನಾಗಿರ್ತಾರೆ, ಉದ್ಧವ ಏನಂತಾರೆ, ಯೂಧನ ಹೇಗಿದ್ದಾನೆ, ಮತ್ತೆ ಅರ್ಜುನನಿಂದ ಸಮರ ಕಲೆಗಳನ್ನ ಇವೆಲ್ಲ ಯೂಧಾನ ಏನ್ ಮಾಡ್ತಾನೆ, ಕಲ್ಕೊಂಡಿರ್ತಾನೆ, ಅವನು ಹೇಗಿದ್ದಾನೆ ಅಂತೆಲ್ಲ ಕೇಳ್ತಾರೆ. ಆಮೇಲೆ ಇಲ್ಲಿ ಭಾವಾರ್ಥದಲ್ಲಿ ಕೊಟ್ಟಿರ್ತಾರೆ, ಸಮವಿತ್ ಸಂಧಿನಿ ಆಹ್ಲಾದಿನಿ ಶಕ್ತಿ, ಯಮ ನಿಯಮಗಳನ್ನ, ಆಸನಗಳನ್ನ ಎಲ್ಲವನ್ನ ಮಾಡಿರ್ತಾರೆ ಯೋಗಿಗಳು. ಅಂತಂತ ಯೋಗಿಗಳು ಸದಾ ಕೃಷ್ಣ ಪರಮಾತ್ಮ ಸಿಗುದಿಲ್ಲ. ಆದ್ರೆ ಒಂದು ಸಣ್ಣ ಒಂದು ಸೂಕ್ಷ್ಮವಾದಂತ ಒಂದು ಭಕ್ತಿ ಸೇವೆ ಪ್ರೀತಿಯಿಂದ ಮಾಡ್ಬಿಟ್ರೆ, ಪ್ರೇಮದಿಂದ ಮಾಡ್ಬಿಟ್ರೆ ಕೃಷ್ಣ ಪರಮಾತ್ಮ ಒಲಿತಾನೆ. ಯಾಕಂದ್ರೆ ಸಾವಿರಾರು ವರ್ಷಗಳವರೆಗೆ ನಾವು ಎಂತ ಒಂದು ಯೋಗಗಳನ್ನ ಮಾಡಿದ್ರು ಸಹ, ನಾವು ತಪಸ್ಸುಗಳನ್ನ ಮಾಡಿದ್ರು ಸಹ ಸಿಗಲಾರದಂತ ಪರಮಾತ್ಮ ಕೇವಲ ಒಂದು ಭಕ್ತಿ ಸೇವೆಯಿಂದ ಮೂಲಕ ಸಿಗ್ತಾನೆ ಭಕ್ತರಿಗೆ. ಮತ್ತೆ ಅಂತ ಭಕ್ತರನ್ನ ಕಂಡ್ರೆ ಕೃಷ್ಣ ಪರಮಾತ್ಮನಿಗೆ ಇಷ್ಟ. ಅಂತ ಭಗವಂತನ ಭಕ್ತಿ ಸೇವೆಯನ್ನ ನಾವು ಅಳವಡಿಸ್ಕೋಬೇಕು ಅಂತ ಹೇಳಿ ಇಲ್ಲಿ ಭಾರತದಲ್ಲಿ ಪ್ರಭುಪಾದರು ಬರೀತಾರೆ. ಅದಕ್ಕಾಗಿ ನಾವೆಲ್ಲರೂ ಶ್ರೇಷ್ಠರು ಅಂತ ತಿಳ್ಕೊಬೇಕು. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ನಾವು ನೋಡಿದಾಗ ಸತ್ಯಲೋಕ ಯುಗ ಇರಬಹುದಾಗಿರ್ಬೋದು, ಅಥವಾ ತ್ರೇತಾಯುಗ, ದ್ವಾಪರ ಯುಗದಲ್ಲಿ ಎಷ್ಟು ತಪಸ್ಸುಗಳನ್ನು ಮಾಡಿದ್ದಾರೆ, ಎಷ್ಟು ಯಜ್ಞಗಳನ್ನ ಮಾಡಿದ್ದಾರೆ. ಸಾವಿರಾರು ವರ್ಷಗಳವರೆಗೆ ಯಾರು ಬ್ರಹ್ಮನಿಗಾಗಿ, ಶಿವನಿಗಾಗಿ ತಪಸ್ಸುಗಳನ್ನ ಮಾಡಿದ್ದಾರೆ. ಕೃಷ್ಣ ಪರಮಾತ್ಮನಿಗಾಗಿ ಯಾರು ಹೆಚ್ಚು ತಪಸ್ಸುಗಳನ್ನ ಮಾಡಿಲ್ಲ, ಭಕ್ತರನ್ನು ಬಿಟ್ಟು ಯಾರು ಮಾಡಿಲ್ಲ. ಆದ್ರೆ ನಾವು ಎಷ್ಟು ಪುಣ್ಯವಂತರು. ಯಾಕಂದ್ರೆ ನಮಗೆ 16 ಬಾರಿ ಒಂದು ಅಥವಾ 108 ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ ರಾಮ ಹರೇ ಹರೇ ಅಂತ ಹೀಗೆ ನಾವು ಹೇಳಿದ ತಕ್ಷಣ ಕೃಷ್ಣ ಪರಮಾತ್ಮ ನಮಗೆ ಒಲಿತಾನೆ ಇಷ್ಟು ಕಡಿಮೆ ಸಮಯದಲ್ಲಿ. ಅಂದ್ರೆ ಅವ್ರೆಲ್ಲರಿಗಿಂತ ನಾವು ಎಷ್ಟು ಪುಣ್ಯವಂತರು. ಇಂಥ ಭಕ್ತಿ ಪಥದಲ್ಲಿ ನಾವು ಮುಂದೆ ಹೋಗ್ತಾ ಇದೀವಿ ಅಂದ್ರೆ ನಾವು ಎಲ್ಲ ಯುಗಗಳಿಗಿಂತ ಈ ಕಲಿಯುಗನೇ ಶ್ರೇಷ್ಠ. ಈ ಕಲಿಯುಗದಲ್ಲಿ ನಾವು ಭಕ್ತರಾಗಿದ್ದೇನೆ ಅಂದ್ರೆ ನಾವೇ ಶ್ರೇಷ್ಠ ಅಂತ ಹೇಳಿ ನಾವು ಇಲ್ಲಿ ಹೇಳ್ಕೋಬಹುದು. ಎಷ್ಟು ಪುಣ್ಯ ಮಾಡಿದ್ವಿ ಅಂದ್ರೆ ಎಲ್ಲರೂ ಹೇಳ್ತಾರೆ ಕಲಿಯುಗದಂದ್ರೆ ಕೆಟ್ಟದ್ದಾಗಿದೆ, ನಾಶ ಉಳ್ಳದ್ದಾಗಿದೆ, ಎಲ್ಲರೂ ಇಲ್ಲಿ ಎಲ್ಲವೂ ಕೆಟ್ಟ, ಜನರು ಕೆಟ್ಟ ಅಂತ ಹೇಳ್ತಾರೆ. ಆದ್ರೆ ನಮ್ಗನುಸಾರವಾಗಿ ಇದೇ ಶ್ರೇಷ್ಠ ಅಂತ ಹೇಳ್ಬೋದು. ಯಾಕಂದ್ರೆ ಅವರೆಲ್ಲ 1000 ಯುಗಗಳವರೆಗೆ ತಪಸ್ಸುಗಳನ್ನ ಮಾಡಿಯೂ ಸಿಗಲಾರದಂತ ಪರಮಾತ್ಮ ನಮ್ಗೆ ಈ ಒಂದು ಮಂತ್ರ ಜಪದಿಂದ ಸಿಗ್ತಾನಂದ್ರೆ ನಾವೆಲ್ಲರೂ ಶ್ರೇಷ್ಠ ಅಂತ ತಿಳ್ಕೊಬೇಕು. ನಂತರ ಇಲ್ಲಿ ಏನ್ ಹೇಳ್ತಾರೆ, ಮತ್ತೆ ಎಲ್ಲರೂ ಕ್ರೂರನ್ನ ಕೇಳ್ತಾರೆ ವಿದುರ. ಮತ್ತೆ ದೇವಕ ಯಾರು ಅಂದ್ರೆ ದೇವಕಿ, ಕೃಷ್ಣನ ತಾಯಿ, ದೇವಕಿಯ ತಂದೆ ದೇವಕನನ್ನ ಕೇಳ್ತಾರೆ, ದೇವಕಿಯನ್ನ ಕೇಳ್ತಾರೆ, ಇವರೆಲ್ಲರೂ ಹೇಗಿದ್ದಾರೆ. ಮತ್ತೆ ಇವರೆಲ್ಲರೂ ಏನ್ ಮಾಡಿದ್ದಾರೆ, ಪರಿಶುದ್ಧ ಭಕ್ತಿಯನ್ನ ಮಾಡಿದ್ದಾರೆ, ಇವರಿಷ್ಟರು ಎಲ್ಲರೂ ಹೇಗಿದ್ದಾರೆ ಅಂತ ಕೇಳ್ತಾರೆ. ಮತ್ತೆ ಅದಾದ ನಂತರ ಏನ್ ಹೇಳ್ತಾರೆ, ಈ ವಿಷ್ಣುವಿನ 4ನೇ ಅಂಶ ವಿಸ್ತರಣೆ ಅಂದ್ರೆ ಯಾರು, ಅನಿರುದ್ಧ, ಅವ್ರು ಹೇಗಿದ್ದಾರೆ. ಯಾಕಂದ್ರೆ ಪರಮಾತ್ಮನ ಅಂಶಗಳು ಯಾರ್ಯಾರು ಅಂದ್ರೆ ಸ್ವಾಂಶ ಅವತಾರಗಳು, ವಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಇವು 4 ಮುಖ್ಯವಾದಂತ ಅವತಾರಗಳು ಅಂದ್ರೆ ಸ್ವಾಂಶ ಅವತಾರಗಳು. ಇವರೆಲ್ಲರೂ ಏನಾಗಿರ್ತಾರೆ, ಅವನ ಒಂದು ಕೃಷ್ಣ ಪರಮಾತ್ಮನ ಜೊತೆ ಬಂದವರಾಗಿರ್ತಾರೆ. ಇವರೆಲ್ಲರೂ ಹೇಗಿದ್ದಾರೆ ಅಂತ ಹೇಳಿ ಇಲ್ಲಿ ವಿದುರ ಹೇಳ್ತಾರೆ. ಮತ್ತೆ ಏನ್ ಹೇಳ್ತಾರೆ ಅಂದ್ರೆ ಯುಧಿಷ್ಠಿರ ಮಹಾರಾಜ ಧರ್ಮ ಪದವನ್ನ ಗೌರವಿಸುತ್ತಾ ರಾಜ್ಯವನ್ನ ಹೇಗ್ ಮಾಡ್ತಾ ಇದ್ದಾರೆ. ಅವರು ರಾಜ್ಯವನ್ನ ಮಾಡ್ತಿರ್ಬೇಕಾದ್ರೆ ಕೃಷ್ಣನ ಬಗ್ಗೆ ಅವ್ರಿಗೆ ಹೇಗೆ ಇತ್ತು. ಯಾಕಂದ್ರೆ ಅವರಿಗೆ ದುರ್ಯೋಧನನ ಎಷ್ಟು ಅವನ ನಾಶ ಮಾಡಿದ್ರು ಸಹ ದುರ್ಯೋಧನ ಬಗ್ಗೆ ಅವರಿಗೆ ಪ್ರೀತಿ ಇತ್ತು ಹೊರತು ಅವರನ್ನ ವಿರೋಧ ಕಟ್ಕೊಲಿಲ್ಲ. ದುರ್ಯೋಧನ ಏನ್ ಮಾಡಿದ, ಅಸೂಯೆಯಿಂದನೇ ಉರಿತಿದ್ದ, ಅವ್ ಹೇಗೆ ನಾಶ ಆದ ಅಂತ ಎಲ್ಲವನ್ನ ಪ್ರಶ್ನೆಗಳನ್ನ ವಿದುರ ಕೇಳ್ತಾ ಹೋಗ್ತಾರೆ. ಮತ್ತೆ ಈ ಯುದ್ಧ ರಂಗ ಈ ಭೀಮನ ಒಂದು ಗದಾಪ್ರಹಾರವನ್ನ ತಡೆದುಕೊಳ್ಳಲಿಲ್ಲ. ಅಂತ ಒಂದು
ಅಗಾಧವಾದಂತ ಶಕ್ತಿಯನ್ನು ಹೊಂದಿದ್ರು ಭೀಮ. ಹೇಗೆ ಅವರು ಯುದ್ಧವನ್ನ ಮಾಡಿದ್ರು, ಭೀಮ ಹೇಗಿದ್ದಾರೆ ಅಂತ ಕೇಳ್ತಾರೆ. ಅರ್ಜುನ ಹೇಗಿದ್ದಾರೆ, ಯಾಕಂದ್ರೆ ಅರ್ಜುನ ಏನ್ ಮಾಡಿರ್ತಾರೆ, ಶಿವನನ್ನ ಸೋಲಿಸಿರ್ತಾನೆ. ಬೇಡನ ಒಂದು ಅವತಾರ ರೂಪವಾಗಿ ಬಂದಿರುವಂತ ಶಿವನನ್ನ ಸೋಲಿಸಿರ್ತಾನೆ. ಅರ್ಜುನ ಹೇಗಿದ್ದಾರೆ ಅಂತ ಇಲ್ಲೆಲ್ಲ ಕೇಳ್ತಾರೆ. ಮತ್ತೆ ಹೇಳ್ತಾರೆ, ಈ ಪೃಥು ಯಾರಂದ್ರೆ ಕುಂತಿ, ಪೃಥುರಾಜನ ಮಗಳಾಗಿರ್ತಾಳೆ. ಅದಕ್ಕಾಗಿ ಅವಳು ಹೇಗಿದ್ದಾಳೆ, ಯಾಕಂದ್ರೆ ತಂದೆ ಇಲ್ಲದಂತಹ ಮಕ್ಕಳು ಪಾಂಡವರು. ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲೇನೆ ಎಲ್ಲ ಮಕ್ಕಳು ಪಾಂಡುಪುತ್ರ ಅಂದ್ರೆ ತಂದೆಯನ್ನ ಕಳ್ಕೊಂಡ್ಬಿಟ್ಟಿರ್ತಾರೆ. ಅವ್ರ ಸಲುವಾಗಿನೇ ಬದುಕಿರ್ತಾಳೆ ಕುಂತಿದೇವಿ. ಅಂತ ಅವಳು ಹೇಗಿದ್ದಾಳೆ, ಯಾಕಂದ್ರೆ ಎಲ್ಲವನ್ನ ಕಳ್ಕೊಂಡಾಗ ಒಂದು ಹೆಣ್ಣಿಗೆ ಎಷ್ಟು ಅವಮಾನ ಆಗಿರುತ್ತೆ. ತನ್ನ ಮಕ್ಕಳು ಯಾವಾಗಲೂ ಒಂದು ಮರಣದ ಇದರಲ್ಲೇ ನಡೀತಿರ್ತಾಳೆ. ಸುತ್ತಲೂ ಶತ್ರುಗಳು ಇರ್ತಾರೆ ಪಾಂಡವ ಪುತ್ರರಿಗೆ. ಆದರೂ ಅಂತವೆಲ್ಲವನ್ನ ಸಹಿಸಿ ಕುಂತಿದೇವಿ ಯಾರಿಗೂ ಒಂದು ಮಾತನಾಡದೆ ಅಂತ ಪವಿತ್ರವಾಗಿ ತನ್ನ ಮಕ್ಕಳ ಸಲುವಾಗಿ ಜೀವಿತವಾಗಿ ಇದ್ದಲ್ಲ, ಅವಳು ಹೇಗಿದ್ದಾಳೆ ಅಂತ ಕೇಳ್ತಾರೆ. ಮತ್ತೆ ಅವಳಿಗೆ ಎಲ್ಲ ದಿಕ್ಕುಗಳಲ್ಲಿ ಕೆಟ್ಟದಾಗಿದ್ರೂ ಸಹ ಪಾಂಡುರ ಮಹಾರಾಜನಿಲ್ಲದೆ ಅವಳು ಬದುಕ್ತಾ ಇರ್ತಾಳಲ್ಲಿ, ಅವಳಿಗೆ ಹೇಗೆ ಸಾಧ್ಯ ಆಯ್ತಿದೆಲ್ಲವೂ ಅಂತ ಹೇಳಿ ಇಲ್ಲಿ ವಿದುರ ಕೇಳ್ತಾರೆ. ಮತ್ತೆ ಏನ್ ಹೇಳ್ತಾರೆ ಅಂದ್ರೆ, ನನ್ನೂ ಸಹ ಒಂದು ರಾಜ್ಯಭಾರದಿಂದ ದಡ್ಬಿಟ್ರು ಧೃತರಾಷ್ಟ್ರ, ಆದ್ರೆ ಅವರ ಮೇಲೆ ನನಗೆ ಕೋಪ ಇಲ್ಲ. ಹೇಗಾಯ್ತಿದೆಲ್ಲವೂ, ಆದ್ರೂ ಜಗತ್ತಿನಾದಂತಹ ಪರ್ಯಟನ ಮಾಡಿ ನನಗೆ ಬಹಳ ಖುಷಿಯಾಗಿದೆ. ನಾ ಭಕ್ತಿ ಎಲ್ಲ ಮಾಡ್ತಾ ಇದ್ದೀನಿ, ಒಂದು ಪರಮಾತ್ಮನ ಕ್ಷೇತ್ರಗಳನ್ನೆಲ್ಲ ಅಡ್ಡಾಡ್ ಬಂದಿದ್ದೀನಿ ಅಂತ ಹೇಳಿ ಇಲ್ಲಿ ಉದ್ದವನಿಗೆ ಅವರು ಎಲ್ಲ ಹೇಳ್ತಾ ಹೋಗ್ತಾರೆ. ನಂತರ ಹೇಳ್ತಾರೆ, ಅವನು ಪರಮ ಪ್ರಭುವಾಗಿದ್ದು ಕೃಷ್ಣ ಪರಮಾತ್ಮ ದುಃಖಿಗಳ ಯಾತನೆಲ್ಲ ನಿವಾರಿಸಲು ಸದಾ ಸಿದ್ಧನಾಗಿರ್ತಾನೆ. ಮತ್ತೆ ಕುರುಗಳು ಎಲ್ಲ ಪಾಪಗಳನ್ನ ಮಾಡಿದ್ರು. ಉಳಿದ ರಾಜರುಗಳು ತ್ರಿವಿಧದ ಮಿಥ್ಯಾ ಗರ್ವಗಳ ಪ್ರಭಾವದಲ್ಲಿ ತಮ್ಮ ಪ್ರಬಲ ಸೇನಾ ಚಲನವಲನಗಳಿಂದ ಭೂಮಿ ಮೇಲೆ ನಿರಂತರವಾಗಿ ಕ್ಷೋಭೆ ಉಂಟು ಮಾಡಿದ್ರು. ಅದನ್ನೆಲ್ಲ ತಿಳ್ಕೊಂಡ್ರು ಸಹ ಏನ್ ಮಾಡಿದ್ರು, ಕೃಷ್ಣ ಪರಮಾತ್ಮ ಕುರುಗಳನ್ನ ಕೊಲ್ಲದೆ ಸಹಿಸಿಕೊಂಡ. ನೋಡ್ರಿ, ಒಂದು ಕ್ಷಣದಲ್ಲಿನೇ ಅವರು ಎಲ್ಲ ಕುರು ಅಂಶವನ್ನ ನಾಶ ಮಾಡಬಹುದಂತ ಶಕ್ತಿ ಕೃಷ್ಣನಿಗಿತ್ತು. ಯಾಕಂದ್ರೆ ಅವರು ಪರಮ ಪುರುಷರಾಗಿದ್ರು. ಆದ್ರೂ ತನ್ನಗೂ ಅವಮಾನವಾದ್ರು, ತನ್ನ ಭಕ್ತರಿಗೂ ಅವಮಾನವಾದ್ರು, ಎಲ್ಲವನ್ನ ತಡ್ಕೊಂಡಿದ್ರು. ಯಾಕಂದ್ರೆ ಎಲ್ಲ ಒಂದು ಪರಮಾತ್ಮ ಏನ್ ಮಾಡಿದೆ, ಎಲ್ಲದಕ್ಕೂ ಒಂದು ಸಮಯ ನಿರ್ಧಾರಿತ ಮಾಡಿದ್ದಾನೆ. ಅವರ ಪಾಪ ಕಾರ್ಯಗಳೆಲ್ಲ ಮುಗಿಬೇಕು ಅಂದ್ರೆ ಅವರಿಗೆ ಒಳ್ಳೇದಾಗಬೇಕು. ಅವರ ಪುಣ್ಯ ಕೆಲಸ ಆಯ್ತಂದ್ರೆ ಅವ್ರನ್ನ ನಾಶ ಮಾಡಕ್ಕೆ ಆಗುತ್ತೆ. ಅವರ ಪುಣ್ಯ ಒಂದು ಅವ್ರನ್ನ ಕಾಯ್ತಾ ಇರುತ್ತೆ. ಹೇಳ್ತಿರ್ತಾರೆ, ನಿನ್ನ ಪುಣ್ಯ ಎಲ್ಲೋ ಒಂದು ಕಾಯ್ತಾ ಇದೆ ಅಂತ ಹೇಳಿ. ಆ ಒಂದು ಅವ್ರದ್ದೆಲ್ಲ ಪುಣ್ಯ ಆದ್ಮೇಲೆ ಅವರ ಪಾಪದ ಕೂಡ ತುಂಬಿದ ಮೇಲೆ ಅವ್ರನ್ನ ನಾಶ ಮಾಡೋಕೆ ಆಗುತ್ತೆ ಹೊರತು, ಈ ಕೃಷ್ಣ ಪರಮಾತ್ಮ ಏನ್ ಮಾಡ್ತಾನಂದ್ರೆ ಒಂದು ಕ್ಷಣದಲ್ಲೇ ಆಗ್ಬೋದಾಗಿತ್ತು ಅವ್ರೆಲ್ಲರ ನಾಶ, ಆದ್ರೆ ಅವರು ನಾಶ ಮಾಡಿಲ್ಲ. ಇಷ್ಟು ಸಹಿಸಿಕೊಂಡಿದ್ದಾನೆ ಕೃಷ್ಣ ಪರಮಾತ್ಮ ಅಂತ ಹೇಳಿ ಇಲ್ಲಿ ವಿದುರ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ದುರಂಕಾರಿಗಳ ಭಗವಂತ ಭೂಮಿಗೆ ಬರಲು ಬೇರಾವ ಉದ್ದೇಶವಿದೆ ಕೇಳ್ತಾರೆ. ಹೌದು, ನಮಗೆ ಯಾಕಂದ್ರೆ ಭಗವಂತ ಬರ್ಬೇಕಂದ್ರೆ ಮುಖ್ಯ ಕಾರಣ ಭಕ್ತರು ಯಾವುದೇ ಒಂದು ವೇಳೆಯಲ್ಲಿ ಕರೆದ್ರೂ ಸಹ ಅಲ್ಲಿ ಮಹಾಲಕ್ಷ್ಮಿಯನ್ನು ಬಿಟ್ಟು ಓಡೋಡಿ ಬರ್ತಾನೆ ತನ್ನ ಭಕ್ತರ ರಕ್ಷಣೆಗಾಗಿ. ಆಮೇಲೆ ಭಕ್ತರ ಎಲೆ ಮಿತ್ರನೇ ಉದ್ಧವನಿಗೆ ಹೇಳ್ತಾರೆ, ತೀರ್ಥ ಕ್ಷೇತ್ರಗಳಲ್ಲಿ ಗುಣಗಾನ ಮಾಡಬೇಕಾದಂತಹ ಭಗವಂತನ ಮಹಿಮೆಗಳ ಸಂಕೀರ್ತನೆಯನ್ನ ಮಾಡು. ಅವನು ಅಧ್ಯಾತನು ಆದರೂ ಬ್ರಹ್ಮಾಂಡದ ಎಲ್ಲ ಭಾಗಗಳ ಎಲ್ಲ ಶರಣಾಗತ ರಾಜರುಗಳ ಮೇಲಿನ ನಿರ್ವಾದ್ಯ ಕರುಣೆಯಿಂದ ಅವನು ಆವಿರ್ಭವಿಸುತ್ತಾನೆ. ಅವರ ಹಿತಕ್ಕಾಗಿ ಅವನು ತನ್ನ ಪರಿಶುದ್ಧ ಭಕ್ತರಾದ ಯದುಗಳ ವಂಶದಲ್ಲಿ ಜನಿಸಿದ ಅಂತ ಹೇಳಿ ಇಲ್ಲಿ ಕೃಷ್ಣ ಪರಮಾತ್ಮನ ಬಗ್ಗೆ ವಿದುರ ಹೇಳಿ ಈ ಒಂದು ಅಧ್ಯಾಯದ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಇಲ್ಲಿ. ಮತ್ತೆ ಮುಂದಿನ ಪ್ರಶ್ನೆಗಳಲ್ಲಿ ಹಾಗೆ ಅದರ ಉತ್ತರಗಳೆಲ್ಲ ಬರ್ತವೆ. ಇಲ್ಲಿ ಒಂದು ಭಾರತದಲ್ಲಿ ಒಂದು ಶ್ಲೋಕಗಳನ್ನು ಕೊಟ್ಟಿದ್ದಾರೆ. ಶ್ರೀಲ ಪ್ರಭುಪಾದರು ಬರೀತಾರೆ, ಏತೆ ಚಾಂಶ ಕಲಾ ಪುಸ ಅಂತಂದ್ರೆ, ಪ್ರತಿ ಯುಗದಲ್ಲಿ ವಿಧೇಯರಾಜರಿಗೆ ತೊಂದರೆ ಆದಾಗಲೆಲ್ಲ ಭಗವಂತ ಅನಿರ್ಭವಿಸುತ್ತಾನೆ. ಅವನು ತನ್ನ ಪರಿಶುದ್ಧ ಭಕ್ತರ ಸಲುವಾಗಿಯೇ ಆವಿರ್ಭವಿಸುತ್ತಾನೆ. ಶರಣಾಗತ ರಾಜರು ಮತ್ತು ಪರಿಶುದ್ಧ ಭಕ್ತರು ಸದಾ ಕಾಲ ಕಟ್ಟುನಿಟ್ಟಾಗಿ ಭಗವಂತನ ನಿಯಂತ್ರಣದಲ್ಲಿರುತ್ತಾರೆ. ಅವರು ಎಂದೆಂದಿಗೂ ಭಗವಂತನ ಇಚ್ಛೆಗಳಿಗೆ ಅವಿಧೇಯರಾಗಿರುವುದಿಲ್ಲ. ಆದ್ದರಿಂದ ಭಗವಂತನು ಸದಾ ಅವರಲ್ಲಿ ಗಮನ ಹರಿಸುತ್ತಾನೆ. ನೋಡ್ರಿ, ಭಗವಂತನೇ ಹೇಳ್ತಾನೆ ಇಲ್ಲಿ,
ಅದಕ್ಕಾಗಿ ನಾವು ಹೇಳ್ತಿರ್ತೀವಿ, ಯಾಕೆ ನಮಗೆ ಈಗ ಇಷ್ಟು ಕಷ್ಟ ಅಂತ ಅನ್ಕೋಬಹುದು, ಅಥವಾ ಏನೋ ಒಂದು ತೊಂದರೆ ಇದ್ದಾಗ ನಾವು ಕೇಳ್ಕೊಬಹುದು. ಅದಕ್ಕಾಗಿ ನಾವು ಏನ್ ಮಾಡ್ಬೇಕಂದ್ರೆ, ತೊಂದರೆ ಕೊಡ್ತಾ ಇದ್ದಾನೆ ಅಂದ್ರೆ, ನೋಡ್ರಿ ನಮಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ಅವನ ಮನೆಗೆ ಗಮನ ಹರಿಸ್ತಾ ಇದ್ದಾನೆ ಅಂತಾನೆ ತಿಳ್ಕೊಬೇಕು. ನಮ್ಗೆ ಒಳ್ಳೇದಾಗ್ತಾ ಇದ್ದಾನೆ ಅಂದ್ರೆ ಅಲ್ಲಿನೂ ನನ್ನ ಮನ ಗಮನ ಹರಿಸ್ತಾ ಇದ್ದಾನೆ ಅಂತ ತಿಳ್ಕೊಬೇಕು. ನಾವು ಭಕ್ತಿ ಪದದಲ್ಲಿ ಮುಂದೆ ಹೋಗ್ತಾ ಇದೀವಿ ಅಂದ್ರೆ, ಹೌದು ನಮ್ಮ ಬಗ್ಗೆ ಕೇರ್ ವಹಿಸ್ತಾ ಇದ್ದೇನೆ ಅಂತೇಳಿ. ಯಾಕಂದ್ರೆ ನಮ್ಮ ಮಕ್ಕಳು ಯಾವುದೇ ಒಂದು ಚಟುವಟಿಕೆ ಹೇಗೆ ನನಗೆ ತಂದೆಗೆ ತಾಯಿಗೆ ಹೇಗೆ ಗೊತ್ತಾಗುತ್ತೆ, ಹಾಗೆ ನಮ್ಮೆಲ್ಲ ಚಟುವಟಿಕೆಗಳು ಭಗವಂತನಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಒಬ್ಬ 10th ವಿದ್ಯಾರ್ಥಿ 10th ಕ್ಲಾಸ್ ಬಿಟ್ಟ ಅಂತ ತಿಳ್ಕೊರಿ, ಅವನಿಗೆ ಮುಂದಿನ ಶಿಕ್ಷೆ ಅಲ್ಲಿಗೆ ಗ್ಯಾಪ್ ಮಾಡಿದಂದ್ರೆ ಅವನು ಏನಂದ್ರೆ ಸಣ್ಣ ಸಣ್ಣ ಉದ್ಯೋಗ ಮಾಡಿ ಸಣ್ಣ ಸಣ್ಣ ಫಲಗಳನ್ನ ಪಡಿತಾನೆ. ಅವ್ನಿಗೆ ಯಾವುದೇ ಕಷ್ಟ ಇರುವುದಿಲ್ಲ. ಆದರೆ ಯಾರು PUC ಡಿಗ್ರಿ PG ಮುಂದಿನ ಒಂದು ಡಿಗ್ರಿ ಮಾಡ್ಬೇಕಾದ್ರೆ, ಅಥವಾ MBBS ಕಲಿಬೇಕಾದ್ರೆ, ಅಥವಾ IAS ಡಿಗ್ರಿ ಮಾಡ್ಬೇಕಾದ್ರೆ, ಅವನು ನಿರಂತರವಾಗಿ ತನ್ನ ಊಟಗಳನ್ನ ನಿದ್ದೆಗಳನ್ನ ಇಡೀ ಒಂದು ಭೌತಿಕ ಇಚ್ಛೆಗಳನ್ನ ತ್ಯಾಗ ಮಾಡಿದಾಗ ಅವನು ಒಂದು ಶ್ರೇಷ್ಠವಾದದನ್ನ ಪಡಿತಾನೆ. ಅವನು ಅನ್ಕೋಬಹುದು, ಯಾಕೆ ನನಗೂ ಅಷ್ಟೇ ಕಷ್ಟ? ಯಾಕಂದ್ರೆ ಅವನಿಗೆ ಶ್ರೇಷ್ಠವಾದದ್ದು ಪಡಿಬೇಕಾಗಿದೆ, ಅದಕ್ಕಾಗಿ ಅವನೇ ಚಾಯ್ಸ್ ಮಾಡ್ಕೊಂಡಿದ್ದಾನೆ ಆ ಮಾರ್ಗವನ್ನ. ಅದೇ ರೀತಿ ನಾವು ಭಕ್ತರಾಗಲು ನಾವೇ ಚಾಯ್ಸ್ ಮಾಡ್ಕೊಂಡಿದೀವಿ, ಅದು ಭಗವಂತನ ಗುರುಗಳ ಕೃಪೆಯಿಂದ. ಇಲ್ಲಿ ನಮಗೆ ಕಷ್ಟ ಬರ್ತವೆ ಅಥವಾ ಸುಖ ಬರುತ್ತೆ, ಅದನ್ನ ನಾವು ವಿಚಾರ ಮಾಡಬಾರ್ದು. ನಮಗೆ ಪರಮಾತ್ಮನ ಒಂದು ಸಂಪ್ರೀತಗೊಳಿಸಬೇಕಾಗಿದೆ. ಈ ಮಾರ್ಗದಲ್ಲಿ ಕಷ್ಟ ಬರ್ತಾ ಇದೆ, ಏನೋ ಭಕ್ತನಾಗಿದ್ದೀನಿ, ನಾ ಇಷ್ಟೆಲ್ಲ ಆಚರಣೆ ಮಾಡ್ತಾ ಇದ್ದೀನಿ, ಕಷ್ಟ ಯಾಕೆ ಬರ್ತಾ ಇದೆ ಅನ್ಕೋಬಾರ್ದು. ಯಾಕಂದ್ರೆ ನಾವು ಉತ್ತಮೋತ್ತಮವನ್ನ ಪಡ್ಕೋಬೇಕಾದ್ರೆ, ಗೋಲೋಕವನ್ನ ಪಡಿಬೇಕಾದ್ರೆ, ಕೃಷ್ಣ ಪ್ರೀತಿಯನ್ನ ಪಡ್ಕೋಬೇಕಾದ್ರೆ ನಮಗೆ ಕಷ್ಟಗಳು ಸಹಜ, ಸುಖಗಳು ಸಹಜ. ಇವೆರಡಕ್ಕೂ ನಾವು ಏನ್ ಮಾಡಬಾರ್ದು, ಕಷ್ಟ ಬಂದಾಗ ದುಃಖನೂ ಪಡಬಾರ್ದು, ಸುಖ ಬಂದಾಗ ಸಂತೋಷನೂ ಪಡಬಾರ್ದು. ಯಾಕಂದ್ರೆ ಎರಡರೊಳಗೂ ಸಮ ಇದ್ದವನೇ ಭಕ್ತ ಅಂತ ಹೇಳಿ ಅನಿಸ್ಕೋತಾನೆ ಅಂತ ಪರಮಾತ್ಮ ಹೇಳುವಾಗ, ಇದರಲ್ಲಿ ಸಮಚಿತ್ತವನ್ನ ಬೆಳೆಸ್ಕೊಂಡು ನಾವು ಭಕ್ತಿ ಸೇವೆಯಲ್ಲಿ ಮುಂದೆ ಹೋಗ್ಬೇಕು ಅನ್ನೋದು ಇದರ ಒಂದು ಉದ್ದೇಶ ಆಗಿರುತ್ತೆ. ಇಲ್ಲಿಗೆ 3ನೇ ಸ್ಕಂದದ ವಿದುರನ ಪ್ರಶ್ನೆಗಳು ಎಂಬ 1ನೇ ಅಧ್ಯಾಯ ಇಲ್ಲಿಗೆ ಮುಗಿಯುತ್ತೆ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ತುಂಬಾ ಅದ್ಭುತವಾಗಿ ಪ್ರವಚನ ಮಾಡ್ಕೊಟ್ರಿ ಮಾತಾಜಿ. ಎಲ್ಲ ಹೇಗೆ ವಿದುರ ಒಬ್ಬೊಬ್ಬರನ್ನಾಗಿ ವಿಚಾರಿಸ್ಕೊಂತ, ಅವರ ಯೋಗಕ್ಷೇಮಗಳನ್ನ ವಿಚಾರಿಸ್ಕೊಂತ, ಹೇಗೆ ಮೈತ್ರಿ ಅವರೊಂದಿಗೆ ಚರ್ಚೆನ ಮಾಡ್ತಾ ಇದ್ದಾರೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಯಾಕಂದ್ರೆ ಇವು ಹರೇ ಪ್ರಶ್ನೆಗಳಾಗಿರ್ತವೆ, ಕೇವಲ ಪ್ರಶ್ನೆಗಳಷ್ಟೇ ಆಗಿರ್ತವೆ. ಹೀಗಾಗಿ ನಾವು ಹೌದು ಅದನ್ನಷ್ಟೇ ಈ ಅಧ್ಯಾಯದಲ್ಲಿ ನಾವು ತಿಳ್ಕೊಬೇಕಾಗುತ್ತೆ. ಮುಂದಿನಲ್ಲಿ ಅದರ ಉತ್ತರ ಅದರ ಡೀಟೇಲ್ ಆಗಿ ಎಲ್ಲ ಹೌದು ಕೊಡ್ತಾರೆ. ಹೌದು ಮಾತಾಜಿ. ಈಗ ನೆಕ್ಸ್ಟ್ ಆನ್ಸರ್ಗಳು ಬರ್ತಾ ಹೋಗುತ್ತೆ. ಇದೆಲ್ಲ ಅಂದ್ರೆ ಅವರು ಜಸ್ಟ್ ಎಲ್ಲಾರ್ನು ಯೋಗಕ್ಷೇಮ ವಿಚಾರಿಸ್ಕೊಂತ ಒಂದೊಂದಾಗಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಮಾತಾಜಿ. ಹೌದು. ಹಾ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಯಾರಾದ್ರೂ ನರಸಿಂಹ ಪ್ರಣತಿ ಹಾಡ್ತೀರಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ನಾನು ಹಾಡ್ಲಾ? ಹಾಡಿ ಮಾತಾಜಿ. ಶ್ರೀ ನರಸಿಂಹ ಜೈ ನರಸಿಂಹ, ಜೈ ಜೈ ನರಸಿಂಹ, ಪ್ರಹ್ಲಾದೇಶ ಜಯ ಪದ್ಮ, ಮುಖ ಪದ್ಮ ಭೃಂಗ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ, ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ, ಪ್ರಹ್ಲಾದಲಾದದಾಯಿನೇ, ಪ್ರಹ್ಲಾದಲಾದದಾಯಿನೇ, ಹಿರಣ್ಯಕಾಶಿಪೂರ್ವಕ್ಷಃ ಶಿಲಟಂಕಾನಕಾಲಯೇ, ಶಿಲಟಂಕಾನಕಾಲಯೇ, ಇತೋ ನರಸಿಂಹ ಪರತೋ ನರಸಿಂಹ, ಇತೋ ನರಸಿಂಹ ಪರತೋ ನರಸಿಂಹ, ಯತೋ ಯತೋ ಯಾಮಿ ತತೋ ನರಸಿಂಹ, ಯತೋ ಯತೋ ಯಾಮಿ ತತೋ ನರಸಿಂಹ, ಬಹಿ ನರಸಿಂಹ ಹೃದಯೇ ನರಸಿಂಹ, ಬಹಿ ನರಸಿಂಹ ಹೃದಯೇ ನರಸಿಂಹ, ನರಸಿಂಹಾದೀಂ ಶರಣಂ ಪ್ರಪದೇ, ನರಸಿಂಹಾದಿ ಶರಣಂ ಪ್ರಪದೇ, ತವ ಕರ ಕಮಲವರೇ ನಾಕಾಮದ್ಭುತ ಶೃಂಗಾಂ,
दलितैरण्यकशिपू तनुभृङ्गम् केशवद्रुता नरहरिरूपा जय जगदीश हरे केशवद्रुता नरहरिरूपा जय जगदीश हरे जय जगदीश हरे जय जगदीश हरे जय लक्ष्मी नरसिंह जय अनंत दे लक्ष्मी नरसिंह जय अनंत दे जय प्रहलाद महाराज प्रहलाद महाराज प्रहलाद महाराज जय प्रहलाद महाराज जय जय प्रभुपाद 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 जय जय प्रभुपाद जय गुरुदेव 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 जय जय गुरुदेव नित्य गौर हरि बोल हरि बोल हरि बोल नित्य गौर हरि बोल ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು. ತುಂಬಾ ಶ್ರದ್ಧಾ ಭಕ್ತಿಯಿಂದ ಭಕ್ತಿ ಭಾವದಿಂದ ನರಸಿಂಹ ಪ್ರಣತಿಯನ್ನ ಹಾಡಿದ್ದಕ್ಕೆ ಎಲ್ಲ ವೈಷ್ಣವರ ಪರವಾಗಿ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ವೈಷ್ಣವ ಭಕ್ತರಿಗೆ ಧನ್ಯವಾದಗಳು. ಇದೇ ರೀತಿ ಪ್ರತಿನಿತ್ಯ ಮಲಗುವ ಮುನ್ನ ಮಾಧವನೇ ಆನ್ಲೈನ್ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಅಂತ ಕೇಳ್ಕೊಂತ ಎಲ್ಲ ವೈಷ್ಣವರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಿಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ಎಲ್ಲರಿಗೂ ಹರೇ ಕೃಷ್ಣ ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ.